ಪ್ರಿಯ ಆಸರ್ ಟಿ ವಿ ವೀಕ್ಷಕರಿಗೆ ನಜರತ್ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಇದು ನನ್ನ ಸಾಕ್ಷಿ. ಈ ಕಾರ್ಯಕ್ರಮವು ನಿಮ್ಮ ಮುಂದಕ್ಕೆ ನಾವು ಬರ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ಆಸರ್ ಟಿ ವಿಯಲ್ಲಿ ಇದು ನನ್ನ ಸಾಕ್ಷಿ ಭಾಗವನ್ನು ನೋಡ್ತಾ ಇದ್ದೀರಿ. ಅನೇಕರ ಸಾಕ್ಷಿ ನಮ್ಮ ಜೀವಿತದಲ್ಲಿ ಜೀವಂತ ಸಾಕ್ಷಿ ನೀವು ಕೇಳ್ತಿದ್ದೀರಿ. ಯಾವ ರೀತಿ ಅವರು ಯೇಸುವನ್ನು ಕಂಡುಕೊಂಡ್ರು, ಯಾವ ರೀತಿ ದೇವರ ಅದ್ಭುತ ಅವರ ಜೀವಿತದಲ್ಲಿ ಮಾಡಿದನು, ಹೇಗೆ ಅವರ ಜೀವಿತ ಬದಲಾಯಿತು, ಇದೆಲ್ಲ ಕೇಳುವಂಥದ್ದೇ ಇದು ನನ್ನ ಸಾಕ್ಷಿ ಭಾಗವಾಗಿದೆ. ಪ್ರಿಯರೇ, ಇವತ್ತು ಕೂಡ ನಮ್ಮಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಳ್ಳಾರಿಯ ಪ್ರಾಂತದಿಂದ ಒಬ್ಬ ಸಹೋದರಿ ಬಂದಿದ್ದಾರೆ, ಚೆನ್ನಮ್ಮ ಅಂತ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ಆಸರ್ ಟಿ ವಿ ಪರವಾಗಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮನ ಸ್ವಾಗತ ಮಾಡ್ತಾ ಇದ್ದೇನೆ. ಚೆನ್ನಮ್ಮ, ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಿಮ್ಮ ಬಳ್ಳಾರಿಯಿಂದ ನಮ್ಮ ಮಧ್ಯದಲ್ಲಿ ಬಂದಿದ್ದೀರಿ, ನಮಗೆ ತುಂಬ ಸಂತೋಷ. ಯಾಕೆಂದರೆ ಏನೋ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಕೊಂಡೊಂದು ವಾಕ್ಯ ಇದೆ, ನೀವು ನನ್ನ ಸಾಕ್ಷಿಗಳಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಎಲ್ಲರೂ ಯೇಸು ಸ್ವಾಮಿಯ ಸಾಕ್ಷಿಗಳಂತ ಹೇಳಿದ ತಕ್ಷಣ ಆತನ ಏನಾದರೂ ನಮ್ಮ ಜೀವಿತನ ಅದ್ಭುತ ಮಾಡ್ತಾನೆ. ಅದರ ಮೂಲಕ ನಮಗೆ ಆ ಸಾಕ್ಷಿಗಳಾಗ್ತೇವೆ. ನಾವು ಸಾಕ್ಷಿಗಳಾಗೋದು ಮಾತ್ರ ಸಾಕ್ಷಿಗಳ ಜೀವಿಸಲಿಕ್ಕೆ ಕೂಡ ನಾವು ದೇವರಿಗೆ ನಮ್ಮ ಜೀವಿತನ ಒಪ್ಪಿಸ್ಕೊಳ್ತೇವೆ. ಚೆನ್ನಮ್ಮ, ನೀವು ಮೂಲತಃ ಬಳ್ಳಾರಿಯಿಂದ ಯಾವ ಪ್ರಾಂತ್ಯದವರು? ಚಿನ್ನಾಪುರ ಸರ್. ಚೆನ್ನಾಪುರ. ಓಕೆ. ಎಷ್ಟು ದೂರ ಇದೆ ಬಳ್ಳಾರಿಯಿಂದ? ಅದು 40 ಕಿಲೋಮೀಟರ್ ಇದೆ ಸರ್. ಬಳ್ಳಾರಿಯಿಂದ 40 ಕಿಲೋಮೀಟರ್ ಇದೆ. ಸರ್. ಹಾಂ. ನೀವು ನಿಮ್ಮದು ಸ್ವಂತ ಊರದು? ಅಪ್ಪನೂರು ಸರ್. ಅಪ್ಪನೂರು. ಏನಕ್ಕೆ ಕೆಲಸ ಮಾಡ್ತಿದ್ದೀರಿ ನೀವು? ನಾವು ಟೈಲರಿಂಗ್ ಮಾಡ್ತೀವಿ ಸರ್. ಟೈಲರಿಂಗ್ ಅಂದರೆ ನಿಮ್ಮ ಅಪ್ಪನಿಗೆ ಏನಾದರೂ ವ್ಯವಸಾಯ ಅಂಥದ್ದು ಯಾವುದು ಇತ್ತಾ? ಅಪ್ಪ ಅಂದರೆ ಸರ್, ನಾವು ಚಿಕ್ಕವರಿದ್ದಾಗಲೇ ನಾ ಇನ್ನೂ ಹುಟ್ಟಿರಲಿಲ್ಲ. ಅವಾಗ ಅಪ್ಪ ತೀರ್ಕೊಂಡ್ರೆ. ಅವರು ಸತ್ತಿದ್ದಾರೆ ಸರ್. ಅಪ್ಪ ಸತ್ತು 1 ತಿಂಗಳಿಗೆ ನಾನು ಹುಟ್ಟಿದ್ದೀನಿ. 6 ವರ್ಷದ ಮಗು ಇದ್ದಾಗ ಅಮ್ಮನೂ ಬಿಟ್ಟೋಗಿದ್ದಾರೆ. ಅಮ್ಮನ ತೀರೋದು? ಅಮ್ಮನ ಬಿಟ್ಟೋಗಿದ್ದಾರೆ. ಅಂದರೆ ನೀವು ಸಣ್ಣ ವಯಸ್ಸಿನಲ್ಲಿ ಅಮ್ಮನೇ ಹುಟ್ಟುವುದ ಮುಂಚೆನೇ 1 ತಿಂಗಳ ಮುಂಚೆನೇ ಅಪ್ಪ ತೀರೋದ್ರು. ಹುಟ್ಟಿದ 6 ತಿಂಗಳ ನಂತರ ಅಮ್ಮ ತೀರೋದ್ರು. 6 ವರ್ಷದ ನಂತರ. 6 ವರ್ಷದ ನಂತರ. ಓಕೆ. 6 ವರ್ಷ ಅದಾದಮೇಲೆ ನಮ್ಮ ತಾತ ಅಜ್ಜಿ, ನಮ್ಮ ತಾಯಿ ತಂದೆ ತಾಯಿ ಅಜ್ಜಿ ತಾತ ಅಲ್ಲೇ ಬೆಳೆದ್ರಿ ನೀವು? ಅಲ್ಲೇ ಬೆಳೆದೆ. ನಿಮ್ಮ ಅಪ್ಪ ಅಮ್ಮ ಬೆಳೆದು ಬರುವಾಗ ಅವ ತಾತ ಅಜ್ಜಿ ನಿಮ್ಮಂತೂ ಅವ್ರು ನೋಡ್ಕೊಂಡು ಜೋಪಾನ ಮಾಡಿದ್ರು ಸರ್. ಜೋಪಾನ ಮಾಡಿದ್ರು. ಅಲ್ಲಿ ನಾನು ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಅವರು ಹೋದ್ಮೇಲೆ ಸರ್, ನಮ್ಮ ತಾತೆ ಅಜ್ಜಿ ನನ್ನ ಕರ್ಕೊಂಡು ಹೋದ್ರು. ನೀವೀಗ ಎಷ್ಟು ಜನ ಮಕ್ಕಳು ನೀವು ನಿಮ್ಮ ತಂದೆ ತಾಯಿಗೆ? ನಾವು ಒಬ್ಬಳೇ ಸರ್. ಒಬ್ಬರೇ? ಏನು ಹಾಕಿದೆ ನಿಮ್ಮ ಅಪ್ಪ ಅಮ್ಮಗೆ? ಅಪ್ಪ ಅಜ್ಜಿಗೆ ಹೋಟೆಲ್ ಇಟ್ಟಿದ್ರು ಸರ್. ಅವರು ಹೋಟೆಲ್ ಇಟ್ಟಿದ್ರಂತೆ. ಹೋಟೆಲ್. ಅದರಲ್ಲಿ ಅವ್ರಿಗೆ ಸಾಲ ಕೊಟ್ಟು, ನಾವು ಅಪ್ಪಾಜಿಯಿಂದ ಸಾಲ ತೆಗೆದುಕೊಂಡವರು ಅಪ್ಪಾಜಿಗೆ ಮೋಸ ಮಾಡಿದ್ದಾರೆ. ಅಂದರೆ ಅಪ್ಪಾಜಿಗೆ ಪ್ರೀತಿಯಿಂದ ಕದ್ದು ಸ್ವಲ್ಪ ಜಗಳ ಮಾಡಿದ್ದಾರೆ. ಅಪ್ಪ ಸಾಲ ಕೇಳಿದ್ದಕ್ಕೆ ಜಗಳ ಮಾಡಿ ಅವರಿಗೆ ಕದ್ದು ವಿಷ ಹಾಕಿ ಕೊಟ್ಟಿದ್ದಾರೆ ಕಾಪಿಯಲ್ಲಿ. ಅಪ್ಪಾಜಿ ಮನೆಗೆ ಬಂದು ಸತ್ತು ಹೋಗಿದ್ದಾರೆ. ಅಂದರೆ ಅಪ್ಪಾಜಿ ಅವರಿಗೆ ಸಾಲ ಕೊಟ್ಟಿದ್ರು? ಅಪ್ಪಾಜಿನೇ ಅವ್ರಿಗೆ ಸಾಲ ಕೊಟ್ಟಿದ್ರು. ಅಪ್ಪಾಜಿ ಅವರಿಗೆ ಸಾಲ ಕೊಟ್ಟಿದ್ರು. ಸಾಲ ವಾಪಸ್ ಕೇಳುವಾಗ ಅಪ್ಪಾಜಿಗೆ ಸಾಯಿಸಿದ್ದಾರೆ. ನಮ್ಮ ತಾತ ಡಾಕ್ಟ್ರು. ಏನು ಡಾಕ್ಟ್ರು? ಅವರು ಆಯುರ್ವೇದಿಕ್ ಡಾಕ್ಟರ್? ಆಯುರ್ವೇದ ಅಂತಂದ್ರೆ ಜನರಲ್ ಊರಲ್ಲಿ ಹಳ್ಳಿಗಳಲ್ಲಿ ಹಳ್ಳಿ ಡಾಕ್ಟ್ರು. ಪಂಡಿತರಾಗಿ. ಅಂದರೆ ಇಂಜೆಕ್ಷನ್ ಎಲ್ಲ ಅವ್ರ ಹತ್ರ ಮಾಡಿಸ್ಕೊಂಡಿದ್ದೀನಿ ನಾನು, ನೆನಪಿದೆ. ಅವರು ಇಲ್ಲ, ಅಜ್ಜಿ ಇದ್ರು, ಅಜ್ಜಿ ಹೋದ್ರು. ಅವ್ರು ಹೋಗಿ ಒಂದು 6 ವರ್ಷ ಆಯ್ತು ಈಗ. ಅಪ್ಪನ ತಾಯಿ. ಆಮೇಲೆ ನನಗೆ 6-7 ವರ್ಷದ ಈಗ ನೀವು ತಾತ ಅಜ್ಜಿಯಲ್ಲಿ ನೀವು ಬೆಳೆದ್ರಿ. ತಾತ ಅಜ್ಜಿ ಎಷ್ಟು ವರ್ಷ ಇದ್ದು ನಿಮ್ಮ ಜೊತೆಯಲ್ಲಿ? ಎಷ್ಟು ವರ್ಷ ಬೆಳೆಸಿದ್ರು ನಿಮಗೆ? ನನಗೆ ಒಂದು 11-12 ವರ್ಷ ಆಗೋವರೆಗೆಲ್ಲ ಬೆಳೆದೆ ಸರ್. ಅದಾದಮೇಲೆ ನಮ್ಮ ಚಿಕ್ಕಪ್ಪರು ಇಲ್ಲಿಗೆ ಕರ್ಕೊಂಬಂದರು. ಇಬ್ಬರು ಹೋದ ನಂತರ ಚಿಕ್ಕಪ್ಪನ ಮನೆಗೆ ಹೋದ್ರಿ? ಇಲ್ಲ ಸರ್, ಇನ್ನು ನಮ್ಮ ತಾತ ಅಜ್ಜಿ ಇದ್ದರು. ಇದ್ದಾಗಲೇ ನಮ್ಮ ಚಿಕ್ಕಪ್ಪರು ಇಲ್ಲಿಗೆ ಕರ್ಕೊಂಬಂದರು. ಅಂದರೆ ನಮ್ಮ ತಾಯಿನೂ ಮತ್ತು ನಮ್ಮ ಚಿಕ್ಕಮ್ಮನೂ ಒಂದೇ ಅಣ್ಣ ತಮ್ಮಳಿಗೆ ಕೊಟ್ಟಿದ್ದು ಸರ್, ಒಂದೇ ಮನೆಗೆ. ಈಗ ನೀವು ಅಲ್ಲಿ ನಿಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದು ಬಂದ್ರಿ. ಆವಾಗ ಎಷ್ಟು ವಯಸ್ಸು ನಿಮಗೆ? ಅವಾಗಂತಂದರೆ ಸರ್ ನನಗೆ ಒಂದು 12 ವರ್ಷ 13 ವರ್ಷ ಇರ್ಬೋದು ಸರ್. 12 ವರ್ಷ. ನೀವೇನಾದರೂ ಸ್ಕೂಲ್ಗೆ ಏನಾದ್ರು ಹೋಗಿದ್ರಾ? ಹೋಗಿದ್ದೀನಿ ಸರ್. ಎಲ್ಲಿ ಹೋಗಿದ್ರಿ? ಅಲ್ಲಿ ತಾತ ಇದ್ದಲ್ಲಿಯಾ ಅಲ್ಲ ಚಿಕ್ಕಪ್ಪ ಇಲ್ಲಿ? ಇಲ್ಲಿ ನಮ್ಮೂರಲ್ಲಿ ಸರ್, ಅಪ್ಪ ಅಮ್ಮ ಇದ್ದಲ್ಲಿ. ಅಪ್ಪ ಅಮ್ಮ ಇದ್ದಲ್ಲಿ. ಅಂದರೆ ತಾತ ನಿಮಗೆ ಸ್ಕೂಲ್ಗೆ ಕಳಿಸ್ತಿದ್ರು? ತಾತ ಇರಲಿಲ್ಲ ಸರ್, ಚಿಕ್ಕಪ್ಪನವ್ರು ಕಳಿಸಿದ್ರು. ಅಜ್ಜಿ ಇದ್ರು, ಅಪ್ಪನ ತಾಯಿ. ಅವರೆಲ್ಲ ನೋಡ್ಕೊಂಡ್ರು ಸರ್.
ಓಕೆ, ಈಗ ಎಷ್ಟು ಓದಿದ್ದೀರಿ ನೀವು? ನಾವು ಅವಾಗ ಜಾಸ್ತಿ ಓದಿಸ್ಲಿಲ್ಲ ಸರ್. ನನಗೆ ಓದಿ ನಾನು ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು ನನಗೆ. ಚಿಕ್ಕ ವಯಸ್ಸಿನಿಂದ ಡಾಕ್ಟರ್ ಆಗಬೇಕಂತ ಆಸೆ. ಅಪ್ಪ ಅಮ್ಮ ಇದ್ರೆ ಅದು ಆಸೆ ನೆರವೇರಿಸ್ತಿದ್ರೇನು. ಅಪ್ಪ ಅಮ್ಮ ಇಲ್ಲ. ಅಲ್ಲ, ಈಗ ನೀವು ಎಷ್ಟು ಓದಿದ್ದೀರಿ ಎಷ್ಟು ನಂತರ? ನಾನು 5ನೇ ಕ್ಲಾಸ್ ಓದಿದ್ದೀನಿ ಸರ್. 5ನೇ ಕ್ಲಾಸ್ ಓದಿದ್ದೀರಿ. ಆ ಕಾಲದ 5ನೇ ಕ್ಲಾಸ್ ದೊಡ್ಡದದು. ಹಾಂ ಸರ್. ಹೌದು. 5ನೇ ಕ್ಲಾಸ್ ನಿಮ್ಮ ಊರಲ್ಲಿ ಓದಿದ್ರಿ. ಓದಿದ ನಂತರ 5ನೇ ಕ್ಲಾಸ್ ನಂತರ ಏನು ಮಾಡಿದ್ರಿ? ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು ಸರ್. 5 ವರ್ಷ ಅಂದರೆ ನಿಮಗೆ ಚಿಕ್ಕ ವಯಸ್ಸಿನ ಎಷ್ಟು ವಯಸ್ಸಾಗಿತ್ತು? 13-14 ವರ್ಷಕ್ಕೆ ಮದುವೆ. 13-14 ವರ್ಷದಲ್ಲಿ ಮದುವೆ? 14-15 ವರ್ಷ ಆಗಿರ್ಬೋದು ಸರ್ ಅಷ್ಟೇ. ಅಂದರೆ ಸ್ಕೂಲ್ಗೆ ಹೋಗುವಾಗನೇ ಮದುವೆ ಆಗಿತ್ತಲ್ಲ? ಸ್ಕೂಲ್ ಬಿಡಿಸಿ ನನಗೆ ಮಕ್ಕಳು ಕರ್ಕೊಳ್ಳೋದಕ್ಕೆ ಮನೆಗೆ ಬಿಟ್ರು ಸರ್. ಹಾಂ, ಅಂದರೆ ಓದೋದು ತುಂಬ ಇಷ್ಟ ಇತ್ತು. ಅವರು ಯಾಕಂದ್ರೆ ಅವ್ರದ್ದು ಅರ್ಥ ಮಾಡ್ಕೋಬೇಕಲ್ಲ. ಹೊಲದಲ್ಲಿ ವ್ಯವಸಾಯ ಮಾಡೋರು, ಮನೆಯಲ್ಲಿ ಯಾರು ಮಕ್ಕಳು ಕರ್ಕೊಳ್ಳೋರು ಯಾರು ಇದ್ದಿಲ್ಲ. ಎಲ್ಲಿಗೆ ಮಕ್ಕಳು? ಸ್ಕೂಲ್ಗೆ? ಅಲ್ಲ ಸರ್, ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಕರ್ಕೊಳ್ಳೋದು. ನಮ್ಮ ಚಿಕ್ಕಪ್ಪ ಮಕ್ಕಳನ್ನ ನೋಡ್ಕೊಳ್ಳೋದು. ಅವರೆಲ್ಲ ವ್ಯವಸಾಯ ಮಾಡ್ಲಿಕ್ಕೆ ಗದ್ದೆಗೆ ಹೋಗ್ತಾ ಇದ್ರು ಸರ್. ಈಗ ಮನೆಯವರು ಮಕ್ಕಳನ್ನ ನೀವು ನೋಡ್ಕೊಳ್ತಿದ್ವಿ. ಅದಕ್ಕೋಸ್ಕರ ಮನೆಯಲ್ಲಿ. ಆಮೇಲೆ ನಮ್ಮ ಅವ್ರ ಮನೆಯಲ್ಲಿನೂ ಮಕ್ಕಳು ನೋಡ್ಕೊಂಡಿದ್ದೀನಿ. ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿನೂ ಮಕ್ಕಳು ನೋಡ್ಕೊಂಡಿದ್ದೀನಿ. ಅವರೆಲ್ಲ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬರೋರು. ಅವ್ರ ಮನೇಲಿ ಕೆಲಸ ಎಲ್ಲ ಮಾಡ್ತಿದ್ದೆ. ಚಿಕ್ಕ ವಯಸ್ಸಿಗೆ ಎಲ್ಲ ಅಡಿಗೆ ಮಾಡ್ತಿದ್ರ? ಹಾಂ ಸರ್, 10 ವರ್ಷಕ್ಕೆ ಅಡಿಗೆ ಮಾಡೋದು ಕಲ್ತ್ಕೊಂಡೆ. ಏನು ಅಡಿಗೆ ಮಾಡ್ತಿದ್ರಿ? ಅನ್ನ ಸಾಂಬಾರು ಅಷ್ಟೇ ಮಾಡ್ತಿದ್ದೆ. ನಂತರ ಎಷ್ಟು ವರ್ಷ? 13 ವರ್ಷದಲ್ಲಿ? 14 ವರ್ಷ 15 ವರ್ಷ ಇರ್ಬೋದೇನು ಸರ್. ಅವಾಗ ಮದುವೆ ಮಾಡಿದ್ರು. ನಮ್ಮ ಅಪ್ಪರು ರಿಲೇಷನ್ದಲ್ಲೇ ಅಪ್ಪಂದು ಆಸ್ತಿ ಇತ್ತು. ಮನೆಯಲ್ಲಿ ಮಗ ಆಗಿರ್ಲ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಬಂದು ಅವ್ರು 1 ವರ್ಷ ಓದಿಸಿ ಅವ್ರನ್ನ ನಮ್ಮ ಚಿಕ್ಕಪ್ಪರು ಮದುವೆ ಮಾಡಿದ್ರು ಸರ್. ಮನೆಯಲ್ಲೇ ಮದುವೆ ಮಾಡಿ ಅಪ್ಪನ ಆಸ್ತಿ ನನಗೆ ಕೊಟ್ಟರು. ಈಗ ಅಪ್ಪನ ಆಸ್ತಿಯಲ್ಲಿ ನೀವು ಇದ್ದೀರಿ? ಹಾಂ ಸರ್. ಏನು ಆಸ್ತಿ ಇದೆ? ಗದ್ದೆ ಇದೆ ಸರ್. ಮನೆ ಇದೆ. ಏನು ವ್ಯವಸಾಯ ಮಾಡ್ತೀರಿ? ನಾವು ವ್ಯವಸಾಯ ಅಂತ ನಮ್ಗೇನು ಗೊತ್ತಿರಲಿಲ್ಲ ಸರ್. ನಮ್ಮ ಚಿಕ್ಕಪ್ಪರು ಕೂಡ ಹೊಲಕ್ಕೆ ಕಳಿಸಿಲ್ಲ. ನಾವು ಭತ್ತ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳಿತೀವಿ, ಎಲ್ಲ ಮೇಕೆ ಇದು ಪಾಪ್ಕಾರ್ನ್ ಬೆಳಿತೀವಿ, ಅದೆಲ್ಲ ಬೆಳಿತೀವಿ ಸರ್. ಅದೆಲ್ಲ ಬೆಳೆಸ್ತೀರಿ? ಇವಾಗಲೂ ಮಾಡ್ತೀರಿ ಅದನ್ನು? ಹಾಂ ಸರ್. ನಮ್ಮ ಮನೆಯವರು ಡ್ಯೂಟಿ ಮಾಡ್ತಾರೆ ಸರ್ ಜಿಂದಾಲಲ್ಲಿ. ಜಿಂದಾಲಲ್ಲಿ ಡ್ಯೂಟಿ ಮಾಡ್ತಾರೆ? ನನಗೆ ಮುಂಚೆನೇ ಅದೆಲ್ಲ ಇದ್ರ? ಮದುವೆ ಆಗುವಾಗಲೂ ಇಲ್ಲ? ಏನು ಸರ್? ಮದುವೆ ಆಗಲು ಜಿಂದಾಲ್ ಕಂಪನಿಯಲ್ಲಿದ್ರಾ? ಹಾಂ, ಮದುವೆ ಆದಮೇಲೆ ಕೆಲಸಕ್ಕೆ ಸೇರಿದ್ದು ಸರ್. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ ಸರ್. ಎಷ್ಟು ಜನ ಹೆಣ್ಣು ಎಷ್ಟು ಗಂಡು? ಒಬ್ಬಳು ಹೆಣ್ಮಗಳು ಸರ್, 2 ಗಂಡು ಮಕ್ಕಳು. ಹೆಣ್ಮಕ್ಳು. ಮದುವೆ ಆಗಿದೆ? ಹಾಂ ಸರ್, ಆಗಿದೆ. 3 ಆಗಿದೆ? ಇನ್ನೂ ಇಲ್ಲ ಸರ್, 2 ಆಗಿದೆ. ಈ ಚಿಕ್ಕ ಮಗ. ಚಿಕ್ಕವನೊಬ್ಬನಿದ್ದಾನೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಮಗಳು ಡಬಲ್ ಡಿಗ್ರಿ ಮಾಡಿಲ್ಲ ಸರ್. ಡಬಲ್ ಡಿಗ್ರಿ? ಈಗ ಬೆಂಗಳೂರಲ್ಲಿ ಟೀಚರ್ ಆಗಿದ್ದಾಳೆ. 2ನೇ ಮಗ ಆತನು ಡಿಗ್ರಿ ಮಾಡಿದ. ನೌಕರಿ ಮಾಡಂದ್ರೆ ಸ್ವಲ್ಪ ದಿನ ಮಾಡಿಬಿಟ್ಟು ಮತ್ತೆ ಕ್ಯಾಬ್ ಮಾಡ್ತಿದ್ದಾನೆ. ಕ್ಯಾಬ್ ಓಡಿಸ್ತಾನೆ. ಇನ್ನೊಬ್ಬ ಕ್ಯಾಬ್ ಮಾಡ್ತಿದ್ದಾನೆ. ಕ್ಯಾಬ್ ಓಡಿಸ್ತಾನೆ. ಓಕೆ, ಅವರವರು ಎಲ್ಲಿಯವರು ಇದ್ದಾರೆ? ಹಾಂ ಸರ್, ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ಎಲ್ಲ ಬೆಂಗಳೂರಿನಲ್ಲಿ. ಈಗ ನೀವು ಬಳ್ಳಾರಿಯಲ್ಲಿ ಇಲ್ಲ? ನೀವು ಬಳ್ಳಾರಿಯಲ್ಲಿ ಇದ್ದೀರಾ? ಅವರು ಬೆಂಗಳೂರಿನಲ್ಲಿದ್ದಾರೆ? ಬೆಂಗಳೂರಲ್ಲಿದ್ದಾರೆ ಸರ್. ಅಚ್ಚಾ. ದೇವರೇ ಒಳ್ಳೆ ನಡೆಸ್ತಾನೆ ಮಕ್ಕಳನ್ನು. ನಡೆಸ್ತಾನೆ. ಓಕೆ, ನೀವು ಚೆನ್ನಮ್ಮ, ನೀವು ಸಾಕ್ಷಿ ಹಿಡಿದಕ್ಕೆ ಬಂದಿದ್ದೀರಿ. ಅದಕ್ಕೆಲ್ಲ ನೀವು ಹಿನ್ನೆಲೆ ಕೇಳಿದೆ, ಯಾಕಂದರೆ ನಾವು ಸ್ವಲ್ಪ ಹಿನ್ನೆಲೆ ನಿಮ್ಗೆ ಗೊತ್ತಾದರೂ ಕೂಡ ಒಳ್ಳೆಯದಲ್ಲ. ಹೌದು ಸರ್. ಆಯಿತು. ಈಗ ನೀವು ಸ್ವಾಮಿನ ಕಂಡುಕೊಂಡ್ರಾ? ಕಂಡುಕೊಂಡಿ. ಯಾವಾಗ ಕಂಡುಕೊಂಡ್ರಿ? ಯಾವಾಗ ಅಂತಂದ್ರೆ ಸರ್, ನಾವು ನಮ್ಮ ಮನೆಯವ್ರು ಎಲ್ಲೆಲ್ಲಿ ಡ್ಯೂಟಿ ಮಾಡ್ತಾರೆ ಅಲ್ಲೆಲ್ಲಿ ಹೋಗ್ತಿದ್ವಿ ಸರ್. ನಾವು ನಮ್ಮ ಮನೆಯವ್ರು ಡ್ಯೂಟಿ ಮಾಡ್ತಿದ್ರು. ನಾವು ಮನೇಲಿ ಟೈಲರಿಂಗ್ ಮಾಡೋದು, ಎಣಿಕೆ ಹಾಕೋದು, ಎಲ್ಲ ತೋರಣಗಳು ಸೋಕೇಸಲ್ಲಿ ಇಡೋದು ಎಲ್ಲ ಆಗ್ತಿದ್ದೆ ಕೈಯಲ್ಲಿ. ನೀವು ಟೈಲರಿಂಗ್ ಎಲ್ಲಿ ಕಲ್ತ್ರಿ? ನಾವು ಅಲ್ಲೇ ಹೊರಗಡೆನೇ ಕಲ್ತೀವಿ ಸರ್. ಪಕ್ಕದ ಮನೆಯವರು ಮಾಡ್ತಿದ್ರು, ಅವ್ರು ನೋಡಿ ಕಲ್ತ್ಕೊಂಡೆ ಸರ್ ನಾನು. ಅದಾದಮೇಲೆ ಹಂಗೆ ನಾವು ಮತ್ತೆ ಜಿಂದಾಲಲ್ಲಿ ಬಂದ್ವಿ ಸರ್. ಜಿಂದಾಲಲ್ಲಿ ಬಂದಮೇಲೆ ಮನೆ ಹಳೇದಾಗಿತ್ತು ಅಪ್ಪಾಜಿದು. ಮನೆ ಕಟ್ಸ್ಬೇಕಂತ ನಿರ್ಧಾರ ತೊಗೊಂಡಿವಿ. ಯಾರು? ನಮ್ಮ ಮನೆಯವರು ನಾವು. ಮನೆಯವರು ನಾವು ನಿರ್ಧಾರ ತೊಗೊಂಡು ಸರ್, ಮನೆ ಎಲ್ಲ ಬುನಾದಿ ಹಾಕ್ಸಿದ್ವಿ. ಕಟ್ಟಡ ಹಾಕಿದ ಮೇಲೆ ನಾವು ಬೇರೆ ಊರಲ್ಲಿದ್ವಿ. ಬೇರೆ ಊರಲ್ಲಿದ್ದಾಗ ಆ ಬುನಾದಿಯಲ್ಲಿ ಏನು ಮಾಂತ್ರಿಕ ಶಕ್ತಿ ಬಲವಾಗಿ ನಡೆದಿದೆ ಸರ್. ಏನಾಯ್ತು? ಮಾಂತ್ರಿಕ ಶಕ್ತಿ ನಡೆದಿದೆ ಸರ್. ಯಾರು ಹಾಕಿದ್ರು? ಅದು ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ. ಅದನ್ನು ನಾವು ಯಾರಿಗೆ ಕೆಟ್ಟದ್ದು ಮಾಡಿದ್ವಿ? ಅಲ್ಲಿ ಅದು ಅದರಲ್ಲಿ ನಮಗೇನು ಅದು ಕಟ್ಟುವಾಗ ಏನಿದೆ ಅಂತ ಗೊತ್ತಾಗಿಲ್ಲ ಸರ್. ಕಟ್ಟೆ ಆದಮೇಲೆ ಗೊತ್ತಾಗಿದ್ದು. ಮನೆ ಕಟ್ಟಿಯಾದ ನಂತರ ಆಗಿನ ನಂತರ
ಮನೆ ಪೂರ್ತಿ ಆಗಿತ್ತು? ಆಗಿತ್ತು ಸರ್. ಎಲ್ಲ ಮೇಲೆ ಕೆಳಗೆಲ್ಲ ಕಂಪ್ಲೀಟ್ ಆಗಿತ್ತು ಸರ್ ಮನೆ. ಅದಾದ ನಂತರ ಏನಾಯ್ತು ಅಂತಂದರೆ ನಾವು ಹೊರಗಡೆ ಇದ್ವಿ. ಹೊರಗಡೆ ಇದ್ದಾಗ ಏನಾಯಿತು, ಹೊರಗಡೆ ಎಷ್ಟು ದಿನ ಇರೋದು, ಸ್ವಂತ ಹೊಸ ಮನೆ ಕಟ್ಟಿ ಹಾಗೆ ಬಿಡಬಾರ್ದು. ಬಾಡಿಗೆ ಮನೆಯಲ್ಲಿದ್ದರು? ಬಾಡಿಗೆ ಮನೇಲಿದ್ವಿ ಸರ್. ಊರಿಗೆ ಹೋಗೋಣ ಅಂತ ನಮ್ಮ ಮನೆಯವ್ರು ಹೇಳಿದರು. ಆಯ್ತಂತ ಮಕ್ಕಳನ್ನ ಅಲ್ಲಿ ಓದ್ಸೋಕೆ ಹಾಕಿದ್ವಿ ಸರ್. ಮತ್ತೆ ತಂದು ಬೇರೆ ಕಡೆ ಓದಿಸಿದ್ವಿ. ಆಮೇಲೆ ಅಷ್ಟೊತ್ತಿಗೆ ಊರಿಗೆ ಬಂದಮೇಲೆ ಒಂದು ಮಗಳಾಗಲೇ ಸೆಕೆಂಡ್ ಇಯರ್ ಓದ್ತಿದ್ಲು. ಓದುವಾಗ ಸರ್ ಆವಾಗ ನಮ್ಮ ಮನೆಯಲ್ಲಿ ಅದು ಹೆಂಗಾದ ಸರ್, ಹೊರಗಡೆ ಇದ್ದಾಗ ತುಂಬ ಚೆನ್ನಾಗಿದ್ವಿ, ಸಮಾಧಾನವಾಗಿದ್ವಿ. ಸಮಾಧಾನವಾಗಿದ್ವಿ. ಅದಾದಮೇಲೆ ಸರ್ ಮನೆಗೆ ಬಂದ್ವಿ. ಒಂದು 2 ವರ್ಷ 3 ವರ್ಷ ಆಯಿತು. ಅದಾದಮೇಲೆ ಇದ್ದಕ್ಕಿದ್ದಂಗೆ ಸಾಲ ಹೆಚ್ಚಾಯಿತು ಮನೆಯಲ್ಲಿ. ಸಾಲ ಹೆಚ್ಚಾಗಿ ನೀವು ಮನೆ ಕಟ್ಟುವಾಗ ಸಾಲ ಮಾಡಿ ಕಟ್ಟಿದ್ದ? ಅರ್ಧ ಅಮೌಂಟ್ ಇತ್ತು ಸರ್ ನಮ್ಮ ಮನೆಯಲ್ಲಿ. ಅರ್ಧ ಅಮೌಂಟು ನಮ್ಮ ಹತ್ರ ಇತ್ತು, ಅರ್ಧ ಅಮೌಂಟು ಸಾಲ ಮಾಡಿದ್ದು ಸರ್. ಅದರಲ್ಲಿ ನಮ್ಮನೆಯವ್ರು ಏನು ಮಾಡ್ತಿದ್ರು ಸರ್, ಯಾರನ್ನ ಅಯ್ಯೋ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಜಾಮೀನು ಆಗೋದು ಜಾಸ್ತಿ. ಜಾಮೀನು ಆಗ್ತಿದ್ದು ಬ್ಯಾಂಕಿನಲ್ಲೆಲ್ಲ? ಇಲ್ಲ ಸರ್, ಹೊರಗಡೆ ಸಾಲ ಎತ್ಕೊಡೋದು ಅವರಿಗೆ, ಅವರು ಸೈನ್ ಮಾಡೋದು. ಆ ರೀತಿ ಮಾಡಿ ಸರ್ ತುಂಬ ಸಾಲ ಹೆಚ್ಚಾಗಿಬಿಡ್ತು. ಆ ಸಾಲ ಹೆಚ್ಚಾಗಿ ಮನೆಯಲ್ಲಿ ಸಮಾಧಾನ ಇಲ್ಲ. ಅಂದರೆ ಅವ್ರು ಯಾರಿಗೆ ದುಡ್ಡು ತೆಗೆಸಿ ಬೇಕಾದರೆ ಇವ್ರು ಜಾಮೀನು ಹಾಕಿ ತೆಗೆಸಿಕೊಡೋದು? ತೆಗೆಸಿಕೊಡೋದು ಸರ್. ಅವರು ಕಟ್ಟೋದಿಲ್ಲ? ಇವ್ರ ಮೇಲೆ ಹಾಕೋದವರು. ಕಟ್ಟಲಾರ್ದ ಎಷ್ಟೋ ಜನ ಕೈ ಎತ್ತಿದ್ದಾರೆ, ಕಟ್ಟಿಲ್ಲ ಸರ್. ತುಂಬ ನಮ್ಮದು ಸಾಲ ಇದೆ, ಮನೆಯಲ್ಲಿ ಸಮಾಧಾನ ಇಲ್ಲ. ಅದರಲ್ಲಿ ಹೊರಗಿನ ಸಾಲ ಹೆಚ್ಚಾಗಿಬಿಡ್ತು ಮನೆಯಲ್ಲಿ. ಅದು ಹೇಗೆ ಮಾಡಿದ್ರಂತ ಸರ್, ನಾವು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಯಾರಿಗೆ ದ್ರೋಹ ಮಾಡಿಲ್ಲ. ಯಾಕಂದರೆ ಅದು ಹೇಗಿತ್ತಪ್ಪ ಒಂದು ಪರಿಸ್ಥಿತಿ ಅಂತಂದರೆ, ಅದು ಊಟ ಮಾಡೋಕ್ಕೂ ಸಮಾಧಾನ ಇರಲಿಲ್ಲ ಸರ್. ಅಂದರೆ ನೀವು ಬಾಡಿಗೆ ಮನೆ ಇರುವಾಗ ಚೆನ್ನಾಗಿದ್ರಿ ಸರ್. ಈ ಮನೆಗೆ ಬಂದ ನಂತರ ಒಂದು 2-3 ವರ್ಷ ಚೆನ್ನಾಗಿದ್ರಿ? ಹಾಂ ಸರ್. ಆಮೇಲೆ ಸ್ಟಾರ್ಟ್ ಆಯಿತು ಮಗಳು ಮದುವೆ. ಹಂಗೆ ಕಷ್ಟದಲ್ಲೇ ಮಾಡಿಕೊಟ್ವಿ, ಬೆಂಗಳೂರಿಗೆ ಕೊಟ್ವಿ ಮಗಳನ್ನ. ಕೊಟ್ಟಾದ್ಮೇಲೆ ಮಗಳು ಗಂಡ ಮನೆಗೆ ಬಂದ್ಲಿ. ಇನ್ನು 2 ಮಕ್ಕಳು ನನ್ನ ಹತ್ರ ಇದ್ರು ಸರ್. ಇದ್ದಾದ್ಮೇಲೆ ನನಗೆ ತುಂಬ ಸಮಾಧಾನ ಇಲ್ಲ ಸರ್. ಅದು ಹೇಗಿತ್ತು ಅಂತಂದರೆ, ಕಾಲುಗಳಿಗೆ ಹೋಗೋದು, ನಾನು ಸಾಯ್ಬೇಕಲ್ಲ ಅಂತ. ಯಾರಿಗೆ? ನಾನು ಸಾಯ್ಬೇಕು, ನನ್ನ ಮನಸ್ಸು ಒಟ್ಟು ಸಾಯ್ಬೇಕು. ಪ್ಯಾನಿಗೆ ಉರ್ಲಕ್ಕಣಕ್ಕೆ ಹೋಗೋದು, ಎಣ್ಣೆ ಕಲಸಿಟ್ಬಿಟ್ಟು ಕುಡಿಯೋಕ್ಕೆ ಹೋಗೋದು. ಆಮೇಲೆ ಎಷ್ಟೋ ಸರಿ ಆಗಿದೆ ಸರ್, ಅದು ಎಷ್ಟು ಸರಿ ತಪ್ಪಿಸಿದ್ದಾರೆ. ಒಂದ್ಸರಿ ಕಾಲೇ ಬೀಳಕ್ಕಂತ ಹೋದೆ ಸರ್. ನಾನು ದೊಡ್ಡ ಕಾಲೇ ಹೋಯ್ತು ನಮ್ಮ ಹೊಲದ ಪಕ್ಕ. ಕಾಲೇ ಬೀಳಕ್ಕೆ ಹೋದ್ವಿ. ಎಲ್ಲ ಸರ್ ಇನ್ನೇನು ಸರ್, ನಾನು ಬಿಡ್ಬೇಕಿನ್ನ ಎಲ್ಲ ಇನ್ನೊಂದು 2 ನಿಮಿಷ ಕೂಡ ಇಲ್ಲ ಸರ್, ನಾನು ಬಿಡ್ಬೇಕಿನ್ನ. ನನ್ನ ಮಕ್ಕಳು, ನಾನು ಒಬ್ಬಳೇ ಇದ್ದೆ. ನನಗೆ 3 ಮಕ್ಕಳಿದ್ರು. ನನ್ನ ಮಕ್ಕಳು ಬಿಟ್ಟೋದ್ರೆ ಯಾರು ನೋಡ್ತಾರೆ ಅಂತ ಅವತ್ತು ಅತಗ ಕುಂತ್ಕೊಂಡೆ ಸರ್. ನಾನು ಅತಗ ಕುಂತ್ಕೊಂಡು ಇನ್ನೇನು ನಾನು ಸತ್ತೋಗ್ತೀನಲ್ಲ, ನನ್ನ ಮಕ್ಕಳು ಯಾರು ನೋಡ್ಕೊಳ್ತಾರೆ ಅಂತ ತುಂಬ ಅತ್ತೆ ಸರ್ ನಾನು ಅವತ್ತು. ಅದಾದಮೇಲೆ ನಾನು ಸಾಯ್ತೀನಿ ಎಂಬುದು 100% ನನಗೆ. ಅದಾದಮೇಲೆ ಯಾರು ಇಬ್ಬರು ತಂದೆ ಮಗಳು, ವಯಸ್ಸಾದ ತಂದೆ ಒಬ್ಬ ಮಗಳು. ಆಗ ಒಂದು ಗುಡ್ಡದಲ್ಲಿ ಎಲ್ಲಿದ್ರೆ ಏನು ಗೊತ್ತಿಲ್ಲ ಸರ್. ಅವ್ರು ಬಂದರು, ನನಗೆ ಬಂದು ಮಗಳೇ ನೀನು ಸಾಯ್ಬೇಡ, ನೀನು ಬಾ ಅಂತ ಹೇಳಿ ಅವ್ರ ಹತ್ರ ಕರ್ಕೊಂಡು ಹೋದ್ರು ಸರ್. ನನ್ನ ಕರ್ಕೊಂಡು ಹೋಗಿ ಊಟ ಇಟ್ಕೊಟ್ರು. ಊಟ ಮಾಡಲಿಲ್ಲ ಸರ್. ನೀರು ಕೊಟ್ಟರು, ನೀರು ಕುಡಿದಿದ್ದೀನಿ. ರಾತ್ರಿ 6 ಗಂಟೆವರೆಗೆ ಅಲ್ಲೇ ಇದ್ದೀನಿ ಸರ್ ನಾನು. ಮನೆ ಇತ್ತು ಅವರದ್ದು? ಮನೆ ಇಲ್ಲ ಸರ್, ಅಲ್ಲಿ ಒಂದು ಗುಡಿಸಲು ಥರ ಹಾಕೊಂಡಿದ್ದಾರೆ ಅವರು ಅಲ್ಲಿದ್ದಾರಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಹೇಗೆ ಬಂದರೂ ಗೊತ್ತಿಲ್ಲ. ಅದಾದಮೇಲೆ ಇನ್ನು ಇವ್ರು ಎಷ್ಟೊತ್ತು ನೋಡ್ಕೊತಿರ್ತಾರೆ ನನ್ನ. 6 ಗಂಟೆ ಆದಮೇಲೆ ನಾನು ಇವ್ರು ಮಲಗಿದ್ಮೇಲೆ ಹೋಗಿ ಬಿದ್ದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸರ್. ಗಟ್ಟಿ ನಿರ್ಧಾರ ಮಾಡಿ ಹೋಗಿದ್ದೆ? ಗಟ್ಟಿ ನಿರ್ಧಾರ ಮಾಡಿ ಹೋಗಿದ್ದೀನಿ ಸರ್. ಹೋಗಿದ್ದೀನಿ ಸರ್. ಅವಾಗ ಈ ಧೈರ್ಯ ಯಾವಾಗ ಇರಲಿಲ್ಲ. ಹೋಗಿದ್ದೀನಿ ಸರ್. ಆಮೇಲೆ ನಮ್ಮ ಮನೆಯವರು, ನಮ್ಮ ತಮ್ಮ ಹುಡ್ಕೊಂತ ಬಂದ, ನಮ್ಮ ದೊಡ್ಡಮ್ಮನ ಮಗ, ಎಲ್ಲರೂ ಅಳ್ತಾ ಹುಡ್ಕೊಂಡು ಬಂದರು. ಹುಡ್ಕೊಂಡು ಬಂದಮೇಲೆ ಅವ್ರಿಗೆ ಸಿಕ್ಕೆ ಸರ್. ನಾನು ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋದ್ಮೇಲೇನು ಮತ್ತೆ ಹಂಗೆ ಸರ್ ಸಮಸ್ಯೆ ಮನೆಯಲ್ಲಿ. ಓಕೆ, ಈಗ ನೀವು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ನೋಡ್ತಾ ಇದ್ದೀರಿ, ಕಾರಣ ಏನು? ಕಾರಣ ಮನೆಯಲ್ಲಿ ಸಮಾಧಾನ ಇಲ್ಲ. ಅಂದರೆ ಸಮಾಧಾನ ಇಲ್ಲದೆ ಸಾಲ, ನಿಮ್ಮ ಗಂಡನ ಮೇಲೆ ತುಂಬ ಸಾಲ. ನಿಮಗೆ ನಿಮ್ಮ ಗಂಡ ನಿಮ್ಗೆ ಹಿಂಸೆ ಕೊಡ್ತಿದ್ರಾ? ಅದು ಆ ರೀತಿ ಆಗಿತ್ತು ಸರ್. ಅದು ಅಲ್ಲ, ನಿಮ್ಗೆ ಏನಾದ್ರು ಹಿಂಸೆ ಕೊಡ್ತಿದ್ರ ಅವರು? ಏನು ಕುಡಿದು ಬರ್ತಿದ್ರ? ಸರ ಏನಾದ್ರು ಕುಡಿಯೋದು ಏನಿಲ್ಲ ಸರ್. ಇಲ್ಲ. ಮತ್ತೆ ಅವ್ರಿಗೆ ನಿಮಗೆ ಹಿಂಸೆ ಕೊಡ್ತಿದ್ರ? ಅವರಿಗೆ ಸಾಲಗಾರರು ತುಂಬಾ ಬರ್ತಿದ್ರು ಮನೆಗೆ ಬರ್ತಿದ್ರು. ಸಾಲಗಾರರ ಮನೆಗೆ ಬಂದಾಗೆಲ್ಲ ನನಗೆ ತುಂಬಾ ಹಿಂಸೆ ಆಗ್ತಿತ್ತು ಸರ್. ಅದರಲ್ಲಿ
ಮನೆಯಲ್ಲೊಂದು ಸಮಾಧಾನ ನಿಮ್ಮ ಇಲ್ಲ. ಗಂಡ ನಿಮ್ಗೆ ಏನಾದ್ರು ಇದನ್ನು ಬೈತಿದ್ರ, ಅದು ಏನಾದ್ರು ಹೊಡಿತಿದ್ರ ಅಂತ? ಏನಿಲ್ಲ ಸರ್, ಏನಿಲ್ಲ, ಹಾಗೇನಿಲ್ಲ. ಅವರು ಒಂದು ತಂದೆ ತಾಯಿ ಥರ ನೋಡ್ಕೊಂಡಿದ್ದಾರೆ ಸರ್. ಹ್ಞೂ ತಂದೆ ತಾಯಿ ಇಲ್ಲದ ಮಗಳು ಅಂತ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಹ್ಞೂ ಅದಾದ್ಮೇಲೆ ಸರ್ ಕರ್ಕೊಂಡ್ಬಂದಾದ್ಮೇಲೆ ಮತ್ತೆ 1 ವರ್ಷ 2 ವರ್ಷ ಆಯಿತು. ಹ್ಞೂ ಅದಾದ್ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತು ಸರ್ ಮನೇಲಿ. ಹ್ಞೂ ಮನೇಲಿ ಸರ್ ಊಟ ಮಾಡ್ತಾ ಇದ್ರೆ ಊಟ ಬದುಕಬೇಕಂತ ಊಟ ತಿಂತಿದ್ದೆ ನಾನು. ಹ್ಞೂ ಊಟ ಒಟ್ಟು ಸಾಯಿ ಮನೆಯಲ್ಲಿ ಸಮಾಧಾನ ಇಲ್ಲ ಸರ್. ಹ್ಞೂ ಹೊರಗೆ ಹೋಗು ದುರಾತ್ಮ, ಹೊರಗೆ ಹೋಗು, ನೀನು ಸಾಯಿ, ನೀನು ನೀಲಕ್ಕೋ, ನೀನು ವಿಷ ತಗೋ, ನೀನು ಹಾಕದಿ ಮನೆಯಲ್ಲಿ, ಆ ರೀತಿ ಆ ರೀತಿ ಒಂದು ಅನಿಸಿಕೆ. ಆ ರೀತಿ ಇರುವಾಗ ಸರ್ ಅದು ನಾವು ಎಲ್ಲೆಲ್ಲೋ ಹೋಗಿ ನಮ್ಮ ಮನೆಯವ್ರು, ನಮ್ಮ ಚಿಕ್ಕಪ್ಪ ಹೋಗಿ ಕೇಳ್ಕೊಂಬರೋರು ಹೋಗಿ, ನಮ್ಮ ಮನೇಲಿ ಈಗ ಆಗಿದೆ ಅಂತಂದ್ರೆ ಅವರೇ ಹೇಳೋರು, ಬುನಾದಿಯಲ್ಲಿ ಬಲವಾಗಿ ಹಾಕಿಟ್ಟಿದಾರ, ನೀವು ಮನೆ ಬಿಡಬೇಕು, ಇಲ್ಲಾಂದ್ರೆ ಮನೆ ಕೆಡವಿ ಮತ್ತೆ ಏನು ಮಾಡಬೇಕು ಅಂತ. ಎಲ್ಲ ಟೈಲ್ಸ್ ಎಲ್ಲ ಕಲ್ಲಿನ ಮನೆ ಎಲ್ಲ ಕಟ್ಟಿದ್ದು, ಅದು ಹೆಂಗೆ ಕೆಡವಕ್ಕಾಗುತ್ತೆ ಸರ್? ಕೆಡವಕ್ಕಾಗಲ್ಲ, ಹೊಸ ಮನೆ ಬೇರೆ ಅಂತ ಮನೆ ಮಾರಿಬಿಡ್ಬೇಕಂತ ನಾನು ರಾತ್ರಿ ನೈಟೆಲ್ಲ ಹೋಗಿ ಬೇರೆಯವ್ರಿಗೆ ಕೇಳ್ತಿದ್ದೆ ಸರ್. ನಮ್ಮ ಮನೆ ತೊಗೊಳ್ರಿ, ಸಾಲ ಹೆಚ್ಚಾಗಿದೆ, ನಮ್ಮ ಮನೆ ಬಿಟ್ಟು ಹೋಗ್ತೀವಿ ಅಂದರೆ ಯಾರು ತೊಗೊಳ್ಳಿಲ್ಲ ಸರ್, ಮನೆ ಯಾರು ತೊಗೊಳ್ಳಿಲ್ಲ. ಅದಾದಮೇಲೆ ನಾವೇನು ಮಾಡ್ಬೇಕಂತ ಮನೆಗೆ ಸಮಾಧಾನ ಇಲ್ಲ ಸರ್. ಸಾಲ ಎಷ್ಟಿದ್ರೆ ಸಾಲನ ತೀರಿಸ್ಬೋದು ಕಷ್ಟಪಟ್ಟು ದುಡ್ದು, ಸಮಾಧಾನ ಇಲ್ಲ ಅಂದರೆ ಏನು ಮಾಡೋದು ಸರ್? ಅವಾಗಿದ್ದು ಒಂದು ದಿನ ನಾನು ನಿರ್ಧಾರ ಮಾಡಿದೆ, ಮಗಳು ಗಂಡನ ಮನೇಲಿದ್ದಾಳೆ. ಆವತ್ತು ನನ್ನ ಮಕ್ಕಳು ಇಬ್ಬರೇ ಇದ್ದಾರೆ, ಗಂಡು ಮಕ್ಕಳು. ಮಗಳು ಗಂಡನ ಮನೆಗೆ ಹೋಗಿದ್ದಾಳೆ, ಅವಳು ಹೆಂಗೋ ಜೀವನ ಆಗುತ್ತೆ. ನಮ್ಮನೆಯವ್ರಿಗೆ ಏನು ಹಾಕಿ ಸಾಯಿಸೋದು ಬೇಡ, ಇಬ್ಬರೇ ಗಂಡು ಮಕ್ಕಳಿದಾರಲ್ಲ ಅವರಿಗೆ ನಾನು ವಿಷ ಹಾಕಿ ಸಾಯಿಸಿ ನಾನು ಸತ್ತೋಗ್ಬಿಡೋಣ, ನನ್ನ ಮಕ್ಕಳು ಬಿಟ್ಟು ಹೋಗೋದು ಬೇಡ. ನಾನು ಒಬ್ಬಳೇ ಇದ್ದೆ, ಎಲ್ಲರೂ ನಾನು ಸಾಕಿ. ಎಷ್ಟು ವಯಸ್ಸಿನವರು ಅವಾಗ ನಿಮ್ಮ ಮಕ್ಕಳು? ಅವಾಗ ಒಂದು 7 ವರ್ಷ 8 ವರ್ಷ ಇತ್ತೆ ಸರ್ ಮಗನಿಗೆ. ಅಲ್ಲ, ಮಗಳಿಗೆ ಮದುವೆ ಆಗಿತ್ತಲ್ಲ, ಅದರ ನಂತರ ಈಗ ನೀವು ವಿಷ ಹಾಕುವಂಥ ಎಷ್ಟು ವಯಸ್ಸಿನ ಮಕ್ಕಳಿಗೆ? ಮಗ ಅಂತಂದರೆ ಅವನು ಅಲ್ಲೇ 15 ವರ್ಷ ದೊಡ್ಡ ಮಗ, 15 ವರ್ಷ. ಈ ಮಗನಿಗೆ ಒಂದು 10 ವರ್ಷ ಇರ್ಬೋದೇನೋ ಸರ್, ಚಿಕ್ಕ ಮಗನಿಗೆ. ಮಗಳು ದೊಡ್ಡವಳು? ಮಗಳು ದೊಡ್ಡವಳು. ಓಕೆ. ಅವರು ನಾವೇನು ಮಾಡಿದ್ರೆ ತಿಂತಾರಲ್ಲ ಸರ್, ಕಾಣ್ದೆ ಏನು ಹಾಕಿದ್ರೆ ತಿಂತಾರೆ ಮಕ್ಕಳು, ಎಷ್ಟು ದೊಡ್ಡವರಾದ್ರೂ ತಿಂತಾರೆ. ಹಂಗಿದ್ದಾಗ ನಾನೇನು ಮಾಡಿದೆ ಅಂತಂದರೆ, ನಮ್ಮ ವಿಗ್ರಹಾರ್ಧನೆ ಅಂತೂ ಸಂಪೂರ್ಣವಾಗಿ ಮಾಡ್ತಿದ್ದೆ ಸರ್ ನಾನು. ಆ ವಿಗ್ರಹಾರ್ಧನೆ ಮಾಡೋದು ಯಾವ ರೀತಿ ಅಂತಂದರೆ, ಯಾರನ್ನ ಒಂದು ಕುಡ್ದೋರು ಒಳಗಡೆ ಬರೋಂಗಿಲ್ಲ, ಯಾರನ್ನ ಮಟನ್ ಚಿಕನ್ ತೊಗೊಂಡು ಒಳಗಡೆ ಬರೋಂಗಿಲ್ಲ. ಸಂಕಷ್ಟಮಿ ಮಾಡ್ತಿದ್ದೆ, ಅದು ತಿಂಗಳಿಗೊಂದು ಸಾರಿ ಉಪವಾಸ ಇದ್ದು, ಬೆಳಿಗ್ಗೆ 3 ಗಂಟೆಗೆ ಎದ್ದು 21 ಕಡುಬು, 21 ಗರಿಕೆ, 21 ಎಕ್ಕೆ ಹೂವು ಎಲ್ಲ ತೊಗೊಂಬಂದು ತಲೆ ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ಎಷ್ಟು ಮಾಡ್ತಿದ್ದೆ ಸರ್ ನಾನು. ಅಷ್ಟು ವಿಗ್ರಹಾರ್ಧನೆಯಲ್ಲಿ ಮುಳುಗೋಗ್ಬಿಟ್ಟಿದ್ದೆ ನಾನು. ನಾನು ಅಂದ್ಕೊಂಡೆ, ನಿಮಗೆ ಇಷ್ಟೆಲ್ಲ ನಾನು ವಿಗ್ರಹಾರ್ಧನೆ ಮಾಡಿದ್ದೀನಲ್ಲ, ನೀವು ದೇವರಾಗಿದ್ದರೆ ನಾನು ಸಹಾಯ ಮಾಡ್ತಿದ್ರು ತಾನೆ, ನಮ್ಮ ಕಷ್ಟಕ್ಕೆ ಆಗ್ತಿದ್ರು ತಾನೆ, ಇಷ್ಟು ನೀವು ದೇವರೇ ಅಲ್ಲ ಅಂತ ನಾನು ಬಾಗಿಲಿಂದ ಹತ್ತಕ್ಕಂತ ಕುಂತ್ಕೊಂಡೆ ಸರ್. ಅವತ್ತು ಭಾನುವಾರ ಸಾಯಂಕಾಲ ಆಗಿದೆ ಸರ್, 6 ಗಂಟೆ ಆಗೈತೆ ಸರ್. 6 ಗಂಟೆ ಆಗಿದೆ. ಅವತ್ತು ಅಳ್ತಾ ಇದ್ದೀನಿ, ತುಂಬ ಅಳ್ತಾ ಇದ್ದೀನಿ ಸರ್ ನಾನು, ತುಂಬ ಅಳ್ತಾ ಇದ್ದೀನಿ. ನೀವು ಮಕ್ಕಳನ್ನು ನೀವು ಸಾಯ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಸರ್. ಅಂದರೆ ಅವತ್ತು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು, ನಾನು ಬರೋದ್ರೊಳಗೆ ಅನ್ನ ಮಾಡಿಟ್ಟು ಅನ್ನದಲ್ಲಿ ವಿಷ ಹಾಕಿದ್ದೀರಿ. ಇನ್ನೂ ಇಲ್ಲ ಸರ್, ಹಾಕ್ಬೇಕು ಅವತ್ತು. ಹಾಕಿ ನಾನು ಮಕ್ಕಳಿಗೆ ಫಸ್ಟ್ ತಿನ್ನಿಸಿ ನಾನು ತಿನ್ನಬೇಕು ಅಂತ ನಿರ್ಧಾರ, ಬಲವಾದ ನಿರ್ಧಾರ ಅದು. ಲಾಸ್ಟು ಬಲವಾದ ನಿರ್ಧಾರ. ಸಮಾಧಾನ ಇಲ್ಲ ಅಂದರೆ ಅಪ್ಪ ನಾನು ಒಬ್ಬ ಮಗಳು, ಅಪ್ಪನ ಮನೆಗೆ ಹೆಸರು ತರಬೇಕಂತ ಇಲ್ಲಿದ್ದೀನಿ, ಮನೆ ಕಟ್ಸಿದ್ದೀನಿ, ಕಷ್ಟಪಟ್ಟು ಮನೆ ಕಟ್ಟಿದ್ವಿ, ಈ ಮನೇಲಿ ಸಮಾಧಾನ ಇಲ್ಲ ಅಂದರೆ ನಾವು ಬದುಕಿದ್ದು ಏನು ಸಾರ್ಥಕ ಅಂತ. ಆ ರೀತಿ ಜ್ಞಾನ ಅಷ್ಟೊಂದಿಲ್ಲ ಸರ್ ಅವಾಗ. ಆ ರೀತಿ ಇದ್ದಾಗ ಮಕ್ಕಳಿಗೆ ಸಾಯಿಸ್ಬೇಕಂತ 6:30 ಆಗೈತೆ ಸರ್, ಸಾಯಂಕಾಲ 6:30 ಆಗೈತೆ ಟೈಮು. ಬಾಗಿಲಿಂದ ಅಳ್ತಾ ಕೂತಿದ್ದೀನಿ, ನೀವು ದೇವರೇ ಅಲ್ಲ, ಯಾರಾದರೂ ನಿಜ ದೇವರಿದ್ದರೆ ನನಗೆ ಕಂಡುಕೊಳ್ರಿ, ಸತ್ಯ ದೇವರಿದ್ದರೆ ನನಗೆ ಕಾಣಿಸ್ಕೊಳ್ರಿ, ನೀನು ಒಬ್ಬರೇ ಸಾಕು ನನಗೆ ಅಂತ ಅಳ್ತಾ ಇದ್ದೆ ಸರ್. ಅಳ್ತಾ ಇದ್ದಾಗ ಆ ಒಂದು ಮಾತು ಅಂದಿದ್ದೆ ಸರ್ ನಾನು, ಸತ್ಯ ದೇವ್ರು ಯಾರಾದರೂ ಇದ್ದರೆ ಕಾಣಿಸ್ಕೊಳ್ರಿ ಅಂತ ಹೇಳಿದ್ದೀನಲ್ಲ ಸರ್. ಖಾಲಿ ಗೋಡೆ ಮೇಲೆ ನೋಡ್ಕೊಂತ ಕುಂತಿದ್ದೆ, ಖಾಲಿ ಗೋಡೆ ನೋಡ್ಕೊಂತ ಕುಂತಾಗ ಮನೆ ನಡಗಿತ್ತು ಸರ್. ಅವತ್ತು ಮನೆ ಸ್ವೇಕಾಯಿತು. ನಿಮ್ಗೆ ಹಾಗೆ ಅನುಭವ?
ಹ್ಞೂ ಸರ್. ಯಾಕಂದರೆ ಅದು ಮನೆ ಇದು ಬಿದ್ದು ಹೋಗುತ್ತೇನೋ ಅಂತ ಹೀಗೆ ಹಿಡ್ದೀನಿ ಸರ್ ನಾನು ಹಿಂಗ ಮನೆ ಅಳ್ಳಾಡ್ತಿದೆ, ಅಲ್ಗಾಡ್ತಿದೆ. ನಾನೇನು ಮಾಡಿದ್ದೀನಿ, ಕುಕ್ಕರ್ ಕುಂತಿದ್ದೀನಿ, ಹಿಂಗೆ ಹಿಡ್ಕೊಂಡಿದ್ದೀನಿ, ಬಂಡೆನ ಹಿಂಗೆ ಹಿಡ್ಕೊಂಡಿದ್ದೀನಿ. ಯಾಕಂದರೆ ಮನೆ ಸ್ವೇಕ್ ಆಗ್ತದೆ, ಒಬ್ಬಳೇ ಇದ್ದೀನಿ ಮನೇಲಿ, ಸ್ವೇಕ್ ಆಗ್ತಿದೆ ಸರ್. ಸ್ವೇಕ್ ಆದಮೇಲೆ ನಾನು ಖಾಲಿ ಗೋಡೆ ನೋಡಿದೆ. ಖಾಲಿ ಗೋಡೆ ನೋಡಿದ ತಕ್ಷಣ ಆ ಗೋಡೆ ಮೇಲೆ ಒಂದು ಫ್ಲವರ್ ಥರ ಬೆಳಕು, ಹೂವಿನ ಥರ ಬೆಳಕು. ಆ ಬೆಳಕಲ್ಲಿ ಆತನ ಒಂದು ಸುಂದರವಾದ ಮುಖ. ಯೇಸು ಸ್ವಾಮಿ ಅಂತ ನಾನು ಕರೆದಿಲ್ಲ. ಆ ಮುಖ, ಆ ಕೂದಲು, ಆ ಜುಬ್ಬ ಇಲ್ಲವರೆಗೆ ಆತನ ಮುಖ ಏನು ಕಾಣಿಸಿದೆ ಸರ್. ಆ ಒಂದು ಬೆಳಕು, ಆತೊಂದು ಮುಖ ಕಂಡ ತಕ್ಷಣ ನನಗೆ ಎಚ್ಚರಿಕೆ ಇಲ್ಲ. ಅವತ್ತು ದೇವರ ಶಕ್ತಿ ನನ್ನ ಮೇಲೆ ಬಂತು. ನಾನೇನು ಮಾಡಿದೆ, ಹಾಗೆ ಕುಂತ್ಕೊಂಡೆ, ಸುಮ್ಮನೆ ಕುಂತ್ಕೊಂಡು ಇವತ್ತು ಹಿಂಗೆ ಆಗ್ತದಲ್ಲ ನನಗೆ, ಏನಿದು, ಯಾರಾಗಿರ್ಬೋದು ಅವರು. ಅದರ ಮುಂಚೆ ಏನಾದರೂ ಯೇಸುಸ್ವಾಮಿ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು? ಹಾಂ ಸರ್, ತಿಳ್ಕೊಂಡಿದ್ದೀನಿ ಸರ್. ಹೇಗೆ? ಎಷ್ಟು ಜನ ಸುವಾರ್ತೆ ಹೇಳಿದ್ರೆ ನಾನು ಕೇಳಲಿಲ್ಲ. ಯಾಕಂದರೆ ವಿಗ್ರಹಾರ್ಧನೆಯಲ್ಲಿದ್ದೆ. ವಿಗ್ರಹಾರ್ಧನೆ ತುಂಬ. ಅಲ್ಲ, ಯೇಸುಸ್ವಾಮಿ ಬಗ್ಗೆ ಹೇಳಿದ್ರು ಮುಂಚೆ, ಕೇಳಿದ್ದೀರಿ? ಹಾಂ, ಕೇಳಿದ್ದೆ ಸರ್. ನಾನು ಯಾವಾಗ ಈ ಪರಿಸ್ಥಿತಿಯಲ್ಲಿ ಕೂಡ ಯೇಸುಸ್ವಾಮಿಯನ್ನು ಕರೆಯಲಿಲ್ಲ? ಇಲ್ಲ ಸರ್, ಕರೆದಿಲ್ಲ. ನಾನೇನು ಮಾಡಿದೆ ಸರ್, ತಾತ ಅಜ್ಜಿ ಮನೇಲಿ ಇದ್ನಲ್ಲ, ಅಲ್ಲಿ ನಮ್ಮ ಅಜ್ಜಿ ಯಾರೋ ಒಂದು ಕರಪತ್ರಿಕೆಗಳನ್ನು ಕೊಟ್ಟೋಗೋರು, ಪುಸ್ತಕ, ಚಿಕ್ಕದ ಪುಸ್ತಕ. ಅದರಲ್ಲಿ ಯೇಸು ಸ್ವಾಮಿ ಅದ್ಭುತಗಳು ಮಾಡಿದ್ದು, 5 ರೊಟ್ಟಿ 2 ಮೀನು, ಆಮೇಲೆ ಸತ್ತೋರನ್ನು ಎಬ್ಬಿಸಿದ್ದು, ಅದೆಲ್ಲ ಅದ್ಭುತಗಳು ನಾನು ನೋಡ್ತಾ ಇದ್ದೆ ಸರ್. ಆ ಪುಸ್ತಕ ಅಂದ್ರೆ ತುಂಬ ಇಷ್ಟ ನನಗೆ. ನನ್ನ ತಾತ ಅದನ್ನು ಮುಟ್ಟುಕೊಡ್ತಿರ್ಲಿಲ್ಲ. ಆ ಪುಸ್ತಕ ಇಟ್ಕೊಂಡ್ರೆ ಸಾಕು ಬಿಸಾಕ್ತಿದ್ದೆ ಹಿಂಗ. ಯಾರು ನನ್ನ ತಾಯಿ ತಂದೆ ಅದನ್ನ ಇಟ್ಕೊಂಡ್ರೆ ಸಾಕು ಬಿಸಾಕ್ತಿದ್ದೆ ಹಿಂಗ. ನಮ್ಮ ಅಜ್ಜಿ ಹೇಳ್ತಿದ್ಲು, ತಾಯಿ ಸತ್ತು ಇನ್ನು 3-4 ತಿಂಗಳಾಗಿಲ್ಲ, ಯಾವ ಪುಸ್ತಕ ಹಿಡ್ಕೊಂಡ್ರೆ ಏನೈತೆ, ಹಿಡ್ಕೊಂಡು ಇಡ್ಲಿ, ಸಮಾಧಾನ ಇದ್ರೆ ಸಾಕ್ತಾನೆ ಮಗು ಅಂತಂದ್ರೆ ಅಳ್ತಾ ಇದ್ದೆ ಸರ್. ಆ ಪುಸ್ತಕ ಹಿಡ್ಕೊಂಡ್ರೆ ಖುಷಿ ನನಗೆ, ಸಮಾಧಾನ. ಆತ ಮಾಡಿದ ಅದ್ಭುತಗಳು ಈಗಲೂ ಆ ಪುಸ್ತಕದಲ್ಲಿದ್ದು ನನಗೆ ಕಣ್ಣಲ್ಲಿ ಈಗ ಹಾಗೆ ಇದೆ, ಈಗಲೂ ಅದು ನೆನಪು ನನಗೆ. ಯೇಸು ಸ್ವಾಮಿ ಮಾಡಿದ್ದು ನೆನಪು. ಅದನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ನಾನು ಸುವಾರ್ತೆ ಕೇಳಿಲ್ಲ. ಯಾರನ್ನ ಚರ್ಚಿಗೆ ಹೋಗೋದು ನೋಡಿದ್ರೆ ಖುಷಿ, ಅವ್ರು ನೋಡ್ತಿದ್ದೆ. ನಮ್ಮ ತಾತ ಒಳಗಡೆ ಹೇಳ್ಕೊಂಬರೋರು, ನೀನು ಅವ್ರನ್ನ ಯಾಕೆ ನೋಡ್ತೀಯ ಅಂತ. ನಮ್ಮಮ್ಮನ ತಂದೆ ನೋಡ್ಸ್ಕೊಡ್ತಿರ್ಲಿಲ್ಲ. ಅವಾಗ ನಾನು ನಮ್ಮ ತಾತ ಮತ್ತೆ ನನ್ನ ಪುಸ್ತಕನ ತೆಗೆದು ನೋಡ್ತಿದ್ದೆ. ಓದಲಿಕ್ಕೆ ಬರೋಲ್ಲ? ಇಲ್ಲ ಸರ್, ಚಿಕ್ಕ ಹುಡುಗಿನ. ಎಷ್ಟು ವಯಸ್ಸು? ಒಂದು 6-7 ವರ್ಷ ಇರ್ಬೋದು. ಅದು ಚಿತ್ರಗಳು ನೋಡ್ತಿದ್ದೆ, ಆತ ಎಬ್ಸಿರೋದು, ಮಾಡಿದ ಅದ್ಭುತಗಳು ಅದ್ರಲ್ಲಿ ಬರೆಯಲ್ಪಟ್ಟಿತ್ತು. ಆಗ ನೋಡ್ತಾ ಇರುವಾಗ ಅದೇನಾಯ್ತು ಸರ್, ನಮ್ಮ ತಾತ ಏನು ಮಾಡಿಬಿಟ್ಟು ಒಂದಿನ ಪುಸ್ತಕನ ಜೋರಾಗಿ ಮೇಲೋ ದೂರ ಬೀಸಾಕಿ ಬಂದ್ಬಿಟ್ರು ಹೋಗಿ. ತುಂಬ ಹತ್ಯೆ ಸರ್ ನಾನು ಅವಾಗ. ಅದೊಂದು ನೆನಪು ನನಗೆ ಯೇಸು ಸ್ವಾಮಿದು. ಅದೇ ನನಗೆ ಬಲವಾದ ಸಾಕ್ಷಿ. ಅದಾದ್ಮೇಲೆ ಇದು ಮನೆಯಲ್ಲಿ ಕುಸಿದು ಬಿದ್ರಿ, ಗೋಡೆಯಲ್ಲಿ ಒಂದು ದೇವ್ರ ದರ್ಶನ ಆಯ್ತು ಸರ್. ದೇವ್ರ ದರ್ಶನ ಕೊಟ್ಟರು. ದೇವ್ರ ದರ್ಶನ ಕೊಟ್ಟ ಮೇಲೆ ಸರ್ ನಾನು ಏನು ಮಾಡಿದೆ, ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಮ್ಮನ ಮಗ ದೇವ್ರ ನಂಬ್ಕೊಂಡಿದ್ದ, ನಮ್ಮ ತಮ್ಮ ಪ್ರಭು ಅಂತಿದ್ದಾನ. ಅವ್ರನ್ನ ಗಂಡ ಹೆಂಡತಿ ನಂಬ್ಕೊಂಡಿದ್ರು ಸರ್. ನಂಬ್ಕೊಂಡ್ಮೇಲೆ ಅವರು ಮನೇಲಿ ಹೋಗಿ ಬೈಬಲ್ ಇಸ್ಕೊಂಬಂದೆ ಸರ್ ನಾನು. ಅವಾಗಲೇ ನಾನು ಹೋಗಿ ವಾಶ್ರೂಮಲ್ಲಿ ಹೋಗಿ ಒಂದು ಕೊಡ ನೀರು ತಲೆ ಮೇಲೆ ಹಾಕ್ಕೊಂಡು, ಯಾಕಂದ್ರೆ ವಿಗ್ರಹಾರ್ಧನೆ ಮಾಡಿದ್ದು ಅದು ಅಭ್ಯಾಸ ಇತ್ತಲ್ಲ ಸರ್. ಹಾಗೆ ಹೋಗಿ ತಲೆ ಮೇಲೆ ತಣ್ಣೀರು ಹಾಕ್ಕೊಂಡು ಮಡಿಬಟ್ಟೆ ಬಿಟ್ಟು ಹೋಗಿ ಜಗಲ ಮೇಲೆ ಹೋಗಿ ಊದ್ಬತ್ತಿ ಹಚ್ಚಿ, ಊದಿನ ಕಡೆ ಹಚ್ಚಿ, ದೀಪ ಮುಡಿಸಿ, ಆ ಬೈಬಲ್ ತೊಗೊಂಡೋಗಿ ಅಲ್ಲಿಟ್ಟು ವಾಕ್ಯ ತೆಗೆದ್ರೆ ಏನು ಓದಕ್ಕೆ ಬರಲಿಲ್ಲ ಸರ್ ನನಗೆ. ಅದು 2 ದಿನ ಬರ್ತಿತ್ತಾ ನಿಮಗೆ? ಬರ್ತಿತ್ತು ಸರ್. ಅದು ನನಗೆ ಓದೋಕ್ಕಾಗಲಿಲ್ಲ ಸರ್. ಆದಿಕಾಂಡ ತೆಗೆದು ನೋಡಿದೆ, ಆಕಾಶ ಭೂಮಿ ಬಗ್ಗೆ ಸ್ವಲ್ಪ ಓದಿದೆ, ಅರ್ಥ ಆಗಲಿಲ್ಲ. 2 ದಿನ ನೋಡಿದೆ, 3ನೇ ದಿನ ವಾಪಸ್ ಕೊಟ್ಟೆ. ಅದು 3 ದಿನಕ್ಕೆ ಮರ್ತೋಯ್ತು ಸರ್, ಕಂಪ್ಲೀಟ್ ಮರ್ತುಬಿಟ್ಟೆ. ಅದು ಯಾವ ರೀತಿ ಮರ್ತಿಂದ ಸರ್, ಒಂದು ಕನಸು ಬಿದ್ದು ಮರ್ತೋಗ್ತಾರ, ಮರ್ತೋಗ್ಬಿಟ್ರಿ. ಆ ದರ್ಶನ ಮರ್ತೋಗ್ಬಿಟ್ಟೆ ಸರ್, ಕಂಪ್ಲೀಟಾಗಿ ಮರ್ತೋದೆ. ದೇವ್ರೇನು ಮಾಡಿದ್ರು, ಮತ್ತೆ ನನ್ನ ಮಗಳು 5 ತಿಂಗಳು ಗರ್ಭಿಣಿ, 5 ತಿಂಗಳು ಗರ್ಭಿಣಿ. ಆಕೆಗೆ ಅಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿದ್ರು ಸರ್. ಆಮೇಲೆ ನಾವು ಶ್ರೀಮಂತ ಮಾಡೋಕ್ಕೆ ಹೋಗಬೇಕು. ಶ್ರೀಮಂತ ಮಾಡೋಕ್ಕೆ ಹೋದಾಗ ಅವ್ರು ನಮಗೇನು ಹೇಳಿಲ್ಲ, ಈ ರೀತಿ ಇದೆ ನಿನ್ನ ಮಗಳಿಗೆ, ಡಾಕ್ಟ್ರ್ ಹಿಂಗೆ ಹೇಳಿದಾರೆ, ಆ ಮಗು ಹಿಂಗೆ ಬೆಳೆದಿಲ್ಲ ಅಂತ ಏನು ಹೇಳಿಲ್ಲ ಸರ್. ಅವರು ಮುಚ್ಚಿಟ್ಬಿಟ್ರಲ್ಲ. ಅವರು ಭಯ ಪಡ್ತಾರಂತ ಹೇಳಿಲ್ವೇನೋ. ಒಬ್ಬರ ಮೇಲೆ ತಪ್ಪು ಹಾಕೋದು ಒಳ್ಳೆಯಲ್ಲ ಸರ್. ಹಂಗಾಗಿ ನಾನೇನು ಮಾಡಿದೆ, ಮಗಳು ಕರ್ಕೊಂಬಂದಿ ಸರ್ ಮನೆಗೆ. ಕರ್ಕೊಂಬಂದಾದ್ಮೇಲೆ ಮತ್ತೆ ಡಾಕ್ಟರ್ ಕಡೆ ಎಲ್ಲ ತೋರಿಸಿದ್ವಿ. ಡಾಕ್ಟ್ರು ಒಂದು ಸಾರಿ ಹೇಳಿದರು,
ಮಗು ಬೆಳವಣಿಗೆ ಇಲ್ಲ, ಹ್ಞೂ ಬೆಳವಣಿಗೆ ಇಲ್ಲ, ಮಗಳು ನೀನು 1 ಕೋಟಿ ಕೊಟ್ಟರೆ ನಿನ್ನ ಮಗಳು ಬದುಕಲ್ಲ ಅಂತ ಹೇಳಿದ್ರು ಸರ್. ಹ್ಞೂ ಒಬ್ಬಳೇ ಮಗಳು, ಅಪ್ಪನಿಗೆ ನಾನು ಒಬ್ಬಳೇ ಮಗಳು, ಅಕ್ಕ ಇಲ್ಲ, ತಮ್ಮ ಇಲ್ಲ, ಅಣ್ಣ ಇಲ್ಲ ನನಗೆ. ಹ್ಞೂ ನನಗೆ 3 ಜನ ಮಕ್ಕಳು ಕೊಟ್ಟರು ದೇವರು. ಅದರಲ್ಲಿ ದೊಡ್ಡ ಮಗಳು ಒಬ್ಬಳೇ ಮಗಳು, ಭಾಳ ಸುಂದರವಾಗಿ ಬೆಳೆಸಿದ ಮಗಳನ್ನ. ಆ ಮಗಳು ಬದುಕಲ್ಲ ಅಂದಾಗ ಎಷ್ಟು ಈ ಸಂಕಟ, ಒಂದು ಮನೆಯಲ್ಲಿ ಸಮಾಧಾನ ಇಲ್ಲದೊಂದು, ಅದರಲ್ಲಿ ಈ ಸಾಲ ಸಮಸ್ಯೆ ಒಂದು, ಅದರಲ್ಲಿ ಮಗಳು ಬದುಕಲ್ಲ ಅಂದಾಗ ಹೇಗೆ ಸರ್ ನಾವಿರ್ಬೇಕು? ಏನಾಗಿತ್ತು ಮಗಳಿಗೆ, ಏನಾಗಿತ್ತು ಅಂತ ಹೇಳ್ತಾರೆ? ಅದೊಂದು ವ್ಯಾಧಿ ಬಂದಿತ್ತು ಸರ್, ಹ್ಞೂ ಅದು ಬದುಕಲ್ಲ ಅಂತ ಹೇಳಿದರು. ಹ್ಞೂ ಹಂಗಿರುವಾಗ ಅವತ್ತು ನಮ್ಮ ಅಳಿಯನು ಕರ್ಕೊಂಬಂದಿದ್ರು ಸರ್. ನಮ್ಮ ಅಳಿಯ ಮಗಳು ಇಲ್ಲೇ 1 ತಿಂಗಳಿದ್ರು ಮನೆಯಲ್ಲಿ. ಅದಾದಮೇಲೆ ಅಲ್ಲಿ ಡಾಕ್ಟ್ರು ಹೇಳಿದ್ರಲ್ಲ ಸರ್, ನಾನು ಅಂದೆ ಅವತ್ತು ಹೋಗಿದ್ದ ನೆನಪು ಆ ಕ್ಷಣ ಬಂತು ಸರ್. ದೇವ್ರ ದರ್ಶನ ಕೊಟ್ಟಿದ್ರಲ್ಲ, ಆತೇ ನಿಜವಾದ ದೇವರು. ನಾನು ಏಸಪ್ಪ ಅಂತ ಕರಲಿಲ್ಲ, ಆದರೂ ಏಸಪ್ಪ ನನ್ನ ಪಾಲಿಗೆ ಬಂದ. ಇಷ್ಟು ನಾನು ಪೂಜೆ ಮಾಡ್ತಿದ್ದೆ ಅಲ್ಲ, ಅವು ದೇವರಲ್ಲ ಅಂತ ನಾನು ಅವತ್ತು ತಿಳ್ಕೊಂಡೆ ಸರ್. ನಾನು ಅದಕ್ಕೆ ಬರೀ ಸತ್ಯದೇವ್ರು ಯಾರಾದ್ರೂ ಇದ್ದು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ರಿ ಅಂತ ಬಲವಾಗಿ ಹೇಳಿದೆ ಸರ್, ನಂಬಿಕೆಯಿಂದ ಹೇಳಿದೆ. ಇಲ್ಲದ್ರೆ ನಾನು ಸತ್ತೋಗ್ತೀನಿ, ನನ್ನ ಮಕ್ಕಳು ನಾನು ಸತ್ತೋಗ್ತೀವಿ. ಅವತ್ತು ನಾನು ಸಾಯ್ಬೇಕಾಗಿತ್ತು ಸರ್. ನಾನು ಆ ದೇವ್ರ ದರ್ಶನ ಕೊಟ್ಟಿಲ್ಲ ಅಂದಿದ್ರೆ ಮಕ್ಕಳು ಸಾಯಿಸ ನಾನು ಸಾಯ್ಬೇಕಾಗಿತ್ತು. ನಮ್ಮ ಕುಟುಂಬ ಅಂದರೆ ಸರ್ವನಾಶನೇ. ಯಾಕಂದರೆ ತಾತ ಇಲ್ಲ, ಅಜ್ಜಿ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ. ನಾನು ಹೋಗ್ಬಿಟ್ರೆ ಮುಗೀತಲ್ಲ, ನಮ್ಮ ಮನೇಲಿ ಯಾರು ಒಂದು ಇಲ್ಲ. ಆಗಿರುವಾಗ ಸರ್ ಏನಾಯ್ತು ಅಂತಂದರೆ ತುಂಬ ಕಷ್ಟದ ಪರಿಸ್ಥಿತಿ ಸರ್. ಅದು ಹೇಳ್ಬಾರ್ದು, ಸಾಲದವ್ರು ಬರೋದೇ. ಇವರು ಮೈಮೇಲೆ ಹಾಕ್ಕೊಂಡು ಬೈಕ್ಗಳೆಲ್ಲ ಹೋದು, 2-3 ಬೈಕು. ಆಮೇಲೆ ನನ್ನ ಹತ್ರ ಒಡವೆ ಇದ್ದಿದ್ದೆಲ್ಲ ಕೊಟ್ಟು ಕಳಿಸ್ಬಿಟ್ರೆ, ಮನೆ ಮುಂದೆ ಬಂದು ಬೈಕ್ ಎಲ್ಲ ಇತ್ತು, ಎಲ್ಲ ಮಾರಾಟ ಮಾಡಿದ್ರಿ? ಅವ್ರಿಗೆ ಕೊಟ್ಬಿಟ್ಟಿವಿ ಸರ್, ಸಾಲಗಾರರಿಗೆ. ಅಂದ್ರೆ ನಾವು ಮಾಡಿದ ಸಾಲ ಅಲ್ಲ ಸರ್, ಇವರು ಜಾಮೀನು ಆಗಿದ್ದು ಸಾಲಕ್ಕೆ ಕೊಟ್ಟಾದ್ಮೇಲೆ ಸರ್ ಒಂದು ಆಟೋನೂ ಹೋಯ್ತು ಸರ್ ಅದಕ್ಕಾಗಿ. ನನ್ನಲ್ಲಿದ್ದು ಒಡವೆನೂ ಹೋಯ್ತು, ಎಲ್ಲ ಕಳ್ಕೊಂಡು ನಮ್ಮ ಮನೆ ಕುಟುಂಬದ ಮರ್ಯಾದೆ ಉಳಿದ್ರೆ ಸಾಕು ಅಂದ್ಕೊಳ್ತಿದ್ದೆ. ಆ ಒಂದು ಪರಿಸ್ಥಿತಿಯಲ್ಲಿ ಮಗಳು ಬದುಕಲ್ಲ ಅಂದಾಗ ನಾವು ಬದುಕಿದ್ದು ಏನು ಸಾರ್ಥಕ ಅನಿಸ್ಬಿಡ್ತು ಸರ್ ನನಗೆ. ಬೇಡ, ಯಾರು ಸಾಯೋದು ಬೇಡ, ದೇವರ ಹೊತ್ತು ದರ್ಶನ ಕೊಟ್ಟಿದ್ದಾನೆ, ಯೇಸು ಸ್ವಾಮಿ ನಾವು ಹುಡುಕೊಂಡು ನಾವು ಹೋಗೋಣ, ಸಭೆಗೆ ಹೋಗೋಣ. ಆತ ನಿಜವಾದ ದೇವರು, ಆತ ದರ್ಶನ ಕೊಟ್ಟನಲ್ಲ ನಿಜವಾದ ದೇವ್ರು ಅಂತ ನಾನು ನನ್ನ ಮಗಳು ಕರ್ಕೊಂಡು ಚರ್ಚಿಗೆ ಹೋದೆ ಸರ್. ಅಲ್ಲಿ ಕುಡ್ತೀನಿ ಸರ್ ನಮ್ಮ ಚರ್ಚು. ನಮ್ಮ ಪಾಸ್ಟರ್ ಹೆಸರು ತಿಮ್ಮಯ್ಯ, ಪಾಸ್ಟರ್ ತಿಮ್ಮಯ್ಯ ಅಂತ. ಅಲ್ಲಿ ಒಳ್ಳೆ ಪಾಸ್ಟರ್ ಸರ್, ಒಳ್ಳೆ ತಂದೆ. ಅವರು ಕುಂದಿಸ್ಕೊಂಡು ನಮ್ಮನ್ನು ಒಂದು ತಂದೆ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡಿದರು, ದೇವ್ರ ಬಗ್ಗೆ ಹೇಳಿದರು. ಅವರು ನಮ್ಮನ್ನು ಕುಂದಿಸ್ಕೊಂಡು ಪ್ರೀತಿ ಮಾಡಿಲ್ಲ ಅಂದಿದ್ರೆ ನಾನು ಇವತ್ತು ಎಷ್ಟೋ ಜನಗಳಿಗೆ ಸುವಾರ್ತೆ ಸಾರಿದ್ದೀನಿ ಸರ್. ಅವ್ರಿಗೆ ತೋರಿಸಿದ ಪ್ರೀತಿ, ಅವ್ರಿಗೆ ತೋರಿಸಿದ ದಾರಿ, ಸುವಾರ್ತೆ ಬಗ್ಗೆ, ದೇವ್ರ ಬಗ್ಗೆ, ಯಾರನ್ನ ಹೆಂಗೆ ಕಷ್ಟದಲ್ಲಿದ್ದ ಯಾವ ರೀತಿ ಯಾರನ್ನ ಪ್ರೀತಿಸ್ಬೇಕಂತ ನಮ್ಮ ಗುರುಗಳು ಹೇಳ್ಕೊಟ್ರು ಸರ್, ನಮ್ಮ ಪಾಸ್ಟ್ರು. ಅವ್ರ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ ಈಗ. ಹಂಗಿದ್ದಾಗ ಸರ್ ನಾವೇನು ಮಾಡಿದ್ವಿ, ಸಭೆಗೆ ಹೋದ್ವಿ, ಪ್ರೇಯರ್ ಮಾಡಿಸ್ಕೊಳ್ತಿದ್ವಿ, ಬಂದ್ವಿ. ಬಂದಾದ ನೀವು ಮತ್ತೆ ನಿಮ್ಮ ಮಗಳು ಹೋದ್ರಿ? ಹಾಂ ಸರ್. ಅಳಿಯರು ಬಂದರು ಸರ್. ಅವರು ರಕ್ಷಣೆ ಹೊಂದಿದ್ರು, ಮಗಳು ರಕ್ಷಣೆ ಹೊಂದಿದ್ಲು. ಇನ್ನು ಅನೇಕ ಕುಟುಂಬಗಳು ನಮ್ಮೂರಲ್ಲಿ ರಕ್ಷಣೆ ಹೊಂದಿದ್ರು. ನೀವು ಮತ್ತೆ ಮಗಳ ಪರಿಸ್ಥಿತಿಗೋಸ್ಕರ ಚರ್ಚಿಗೆ ಹೋದ್ರಿ. ಚರ್ಚಿಗೆ ಹೋದಾಗ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಪಾಸ್ಟರ್? ಪ್ರಾರ್ಥನೆ ಮಾಡಿದ್ವಿ ಸರ್. ಮತ್ತೆ ಆ ಪ್ರೇಯರ್ ಮಾಡ್ತಾ ಇದ್ರು ಸರ್. ಹಂಗೆ ಹೋಗ್ತಾ ಬರ್ತಿದ್ವಿ, ಹಂಗೆ ಡಾಕ್ಟರ್ ಹತ್ರನೂ ಹೋಗ್ತಿದ್ವಿ ಸರ್. ಡಾಕ್ಟರ್ ಹತ್ರನೂ ಹೋಗ್ತಿದ್ವಿ. ಮಗು ಬೆಳವಣಿಗೆ ಇಲ್ಲದ ಮಗು 1 ವಾರ 2 ವಾರ 3 ವಾರ ಚರ್ಚಿಗೆ ಹೋಗ್ತಾ ಬರ್ತಾ ಇದ್ದಾಗ ಅವರು ಪ್ರೇಯರ್ ಮಾಡ್ತಿದ್ರು ಸರ್, ನಾವು ಕೂಡ ಪ್ರೇಯರ್ ಮಾಡ್ತಿದ್ವಿ. ಹಂಗೆ ಮನೆಯಲ್ಲಿ ಯಾವಾಗ ನಾವು ಚರ್ಚಿಗೆ ಹೋಗ್ತಾ ಇದ್ವಿ, ಮನೆಯಲ್ಲಿ ಒಂದು ಸ್ವಲ್ಪ ಸಮಾಧಾನ ಕಂಡ್ಕೊಂಡ್ವಿ ಸರ್. ಅಂದ್ರೆ ನೀವು ಮಾತ್ರ ಹೋಗ್ತಿದ್ರಿ, ನಿಮ್ಮ ಗಂಡನು ಕೂಡ ಬರ್ತಿದ್ರು? ಅವ್ನು ನಮ್ಮ ಮನೆಯವರು ಬರ್ತಿದ್ರು, ಅವರು ಬರ್ತಿದ್ರು ಸರ್. ಇಡೀ ಕಂಪ್ಲೀಟ್ ನಾವು ಕುಟುಂಬ ನಂಬಿದ್ವಿ ಸರ್. ಕುಟುಂಬನ ಚರ್ಚೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸರ್. ನಮ್ಮ ಮನೆಯವರು ಕೇಳಿದ್ರು, ಆಯ್ತು ದೇವ್ರು, ನೀವು ಯಾವ ದೇವ್ರಿಗೆ ಹೋಗ್ತೀವಿ, ನಾನು ಆ ದೇವ್ರಿಗೆ ಬರ್ತೀನಿ. ಅವರು ನಂಬ್ಕೊಂಡ್ರು ಸರ್. ಅಂದರೆ ನಮ್ಮೂರಲ್ಲಿ ಸರ್ ಮೊಟ್ಟ ಮೊದಲು ರಕ್ಷಣೆ ಹೊಂದಿದ್ದು ಹೆಣ್ಮಗಳು ನಾನು. ನಾವು ಫಸ್ಟು ರಕ್ಷಣೆ ಹೊಂದಿರೋದು ನಮ್ಮೂರಲ್ಲಿ. ಅದಾದಮೇಲೆ ಸರ್ ನಾನು 3 ವಾರ 4 ವಾರ ಸಭೆಗೆ ಹೋದ್ಮೇಲೆ ಇದು ದೇವರೇ ಅಲ್ಲ ಅಂತ ಎಲ್ಲದೂ ಒಂದು ಮೂಟೆ ಕಟ್ಟಿಬಿಟ್ಟೆ ಸರ್. 2 ದೊಡ್ಡ ಮೂಟೆ ಅದು ತೊಗೊಂಡೋಗಿ ನಮ್ಮ ತಂಗಿ ಮಗ ಇದ್ದಾರೆ ಸುರೇಶ್ ಅಂತ, ಅದೇ ಸಮಯಕ್ಕೆ ಆ ಮಗ ಬಂದಾದಮೇಲೆ ದೊಡ್ಡಮ್ಮ ನಿನ್ನ ಕೈಲಿ ಆಗಲ್ಲ, ಭಾರ ಐತೆ ಅಂತೇಳಿ ಹೊತ್ಕೊಂಡೋಗಿ ಬಾವಿಗೆ ಹಾಕಿಬಿಟ್ಟ. ಅವ್ರ ಕುಟುಂಬ ರಕ್ಷಣೆ ಹೊಂದಿದ್ದು ಸರ್. ಆ ಮಗ
ಆ ಹುಡುಗನ ದೇವ್ರು ನಂಬ್ಕೊಂಡಿದ್ದ, ಅವ್ರ ತಾಯಿನೂ ದೇವ್ರು ನಂಬ್ಕೊಂಡ್ರು, ಅವ್ರ ತಂಗಿ ಅವ್ರ ತಂದೆ ಎಲ್ಲರೂ ನಂಬ್ಕೊಂಡಿದ್ರು ಸರ್. ಅವರು ಸಭೆಗೆ ಬರ್ತಿದ್ರು ಸರ್, ಅವರೆಲ್ಲರೂ ಸಭೆಗೆ ಬರ್ತಿದ್ರು. ಅಂದರೆ ನೀವು ಮುಂಚೆ ಯೇಸು ಸ್ವಾಮಿನ ಕಂಡುಕೊಳ್ಳೋದು ಮುಂಚೆ ತುಂಬ ಭಕ್ತಿ ಪ್ರಾರ್ಥನೆ ಇದೆಲ್ಲ ಮಾಡ್ತಿದ್ರಿ, ಪೂಜೆ ವಿಗ್ರಹಾರ್ಧನೆ ಕಂಪ್ಲೀಟ್ ಸರ್. ಅಂದರೆ ಇವಾಗ ನಿಮ್ಮ ಜೀವಿತ ಅಂದರೆ ಚರ್ಚಿಗೆ ಹೋದ ನಂತರ ದೇವರನ್ನು ಕಂಡುಕೊಂಡು ಯೇಸು ಸ್ವಾಮಿನ ಕಂಡುಕೊಂಡ ಮೇಲೆ ಜೀವಿತ ಕಂಪ್ಲೀಟ್ ಚೇಂಜ್ ಆಯಿತು? ಚೇಂಜ್ ಆಯ್ತು ಸರ್. ಮನೆಯಲ್ಲಿ ಸಮಾಧಾನ ಅದು ಸಮಾಧಾನ ಹೇಗೆ ಸಿಕ್ತು ಅಂದ್ರೆ ಸರ್, ನಮ್ಮ ಪಾಸ್ಟೇನು ನೀವು ವಿಗ್ರಹ ಫೋಟೋಗಳೆಲ್ಲ ತೆಗೆದು ಹಾಕ್ರಿ ಅಂತ ಅವ್ರು ಹೇಳಿಲ್ಲ. ನಾನೇನು ಮಾಡಿದೆ, ಅವತ್ತು ಯಾವಾಗ ನನ್ನ ದರ್ಶನ ಕೊಟ್ಟನು ಸರ್ ದೇವರು, ಅವತ್ತೇ ದೇವರು ನನಗೆ ಅಭಿಷೇಕ ಬಂತು. ದೇವರ ಆತ್ಮನ ನನ್ನೊಟ್ಟಿಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ. ಆತ ಹೇಳ್ತಿದ್ದ ಇದನ್ನು ಮಾಡು ಅಂತ, ಈಗಲೂ ಹೇಳ್ತಾನೆ ಸರ್. ಫೋಟೋ ಎಲ್ಲ ತೆಗೆದು ಹಾಕಂತ ಹೇಳ್ದ, ಎಲ್ಲ ತೆಗೆದು ಬಿಸಾಕಿಬಿಟ್ಟೆ. ಆಮೇಲೆ ಸಭೆಗೆ ಹೋಗಿ ಬಂದ್ವಿ. ಹೋಗಿ ಬಂದಮೇಲೆ ಸರ್ ಮನೇಲಿ ಅಷ್ಟು ಸಮಾಧಾನ, ಎಂದು ಕಾಣದಂಥ ಸಮಾಧಾನ ಸರ್, ಅಷ್ಟು ಶಾಂತಿ ಮನೆಯಲ್ಲಿ, ಎಂದು ಕಾಣದಂಥ ಸಮಾಧಾನ ಅವತ್ತು ನಾನು ಕಂಡೆ ಸರ್. ಕಂಡು ನನ್ನ ಮಗಳು ಗರ್ಭಿಣಿ ಇದ್ದಾಳೆ, ಮಂಚದ ಮೇಲೆ ಮಲಗಿದ್ದಾಳೆ, ನಾನು ಕೆಳಗಡೆ ಮಲಗಿದ್ದೀನಿ ಸರ್. ಮಲಗಿದ್ದೀನಿ. ನಮ್ಮ ಬಂಧು ಬೆಳಗ್ದವರು, ನಮ್ಮ ಅಕ್ಕಪಕ್ಕದವರು, ನಿನಗೇನು ಹುಚ್ಚು ಹಿಡ್ದಿದ್ದೇನಮ್ಮ, ಫೋಟೋ ಎಲ್ಲ ಬಿಸಾಕ್ಬಿಟ್ಟಿದೆಯಲ್ಲ, ಗರ್ಭಿಣಿ ಮಗಳು ಮನೇಲಿದ್ದಾಳ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಎಲ್ಲರೂ ಬೈದರು. ಯಾರು ಮಾತಾಡಲಿಲ್ಲ ಸರಿಯಾಗಿ, ಮಾತಾಡೋದಿಲ್ಲ ಸರ್. ನಮ್ಮ ತಂಗಿ ಮಗ ಫೋಟೋ ವಹಿಸ್ತಾನಂತ, ಒಬ್ಬೇ ಮಗ, ತಂಗಿಗೆ ಒಬ್ಬ ಮಗಳು. ಅವ್ರ ಮನೆಗೆ ಹೋದ್ರೆ ಅವ್ರು ಮಾತಾಡಿಸ್ಲಿಲ್ಲ, ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋದ್ರೆ ಅವ್ರು ಒಳಗೆ ಕರೀಲಿಲ್ಲ ನನ್ನ. ದೇವ್ರೆ, ನಾನು ತಪ್ಪಾದರೆ ಏನು ಮಾಡಿದ್ದೇನೆ? ಫೋಟೋ ವಾಕ್ಯದ ಪ್ರಕಾರ ಅದು ವಿಗ್ರಹಾರ್ಧನೆ ದೇವರಲ್ಲ, ನಾನು ತೆಗೆದು ಹಾಕಿದ್ದೇನೆ. ಸತ್ಯ ದೇವ್ರನ್ನ ಕಂಡುಕೊಂಡ್ಮೇಲೆ ವಿಗ್ರಹಾರ್ಧನೆ ದೇವರಲ್ಲ ಅಂತೇಳಿ ಎಷ್ಟಿದ್ದೀನಿ. ದೇವ್ರ ಅವ್ರು ನೀನು ಅವರೊಟ್ಟಿಗೆ ನೀನು ಮಾತಾಡು ಅಂದಾಗ ಅವ್ರು ಬಂದರು ಸರ್ ನಮ್ಮ ಮನೆಗೆ. ಬಂದು ಅಕ್ಕ ನಮಗೆ ನಮ್ಮ ಕುಟುಂಬಕ್ಕೆ ಒಂದು ಪ್ರಾರ್ಥನೆ ಮಾಡು ಅಂತ ಕೇಳಿದರು. ಒಂದು ವಾರ ಹೋಗಿ ಪ್ರೇಯರ್ ಮಾಡಿ ಬಂದೆ ಸರ್. ನೆಕ್ಸ್ಟ್ ವಾರ ಅವ್ರು ಸಭೆಗೆ ಬಂದರು ನನ್ನ ಜೊತೆಗೆ. ನಾನು ಬರ್ತೀನಿ ಅಂತ ಬಂದರು ಸರ್. ಇಡೀ ಕುಟುಂಬನೇ ನಂಬ್ಕೊಂತು. ಅದಾದಮೇಲೆ ಸರ್ ಇನ್ನೂ ಭಾಳ ಇದಾವೆ ಸರ್ ಕುಟುಂಬಗಳು. ಈಗ ನಿಮ್ಮ ಮಗಳ ಪರಿಸ್ಥಿತಿ ವಿಷಯ ಅದೇ ಸರ್ ಹೇಳ್ತೀನಿ. ಈಗ ಸಭೆಗೆ ಹೋದ್ವಲ್ಲ ಸರ್, ಮಗು ಚೆನ್ನಾಗಿ ಬೆಳೆಯಕ್ಕೆ ಸ್ಟಾರ್ಟ್. ಆ ಒಂದು ಮಗಳು ಬದುಕಲ್ಲ ಅಂತ ಹೇಳಿದ ಮಗಳು ಈಗ 11 ವರ್ಷದ ಮಗ ಇದ್ದಾನೆ ಸರ್. ಮಗಳು ಟೀಚರ್ ಕೆಲಸ ಮಾಡ್ತಿದ್ದಾಳೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ದೇವರು, ಒಳ್ಳೆ ರಿಪೋರ್ಟು. ಓಕೆ, ಈಗ ಡಾಕ್ಟರ್ ಹೇಳ್ತಾರೆ ಮಗಳು ಬದುಕಲ್ಲ, ಯಾಕಂದ್ರೆ ಕೋಟಿ ಕೊಟ್ಟರು ಆ ಮಗಳು ಬದುಕಲ್ಲ. ಈಗ ಆದಿಲ್ ಡಾಕ್ಟರ್ ಏನು ಹೇಳ್ತಾರೆ ಮತ್ತೆ? ಅವ್ರು ಏನು ಹೇಳ್ತಾರೆ ಸರ್, ಒಳ್ಳೆ ಆರೋಗ್ಯ ಇದೆ ಅಂತ ಹೇಳಿದ್ರು ಸರ್. ಅಲ್ಲ ಅಂದರೆ 1 ಕೋಟಿ ಕೊಟ್ಟರು ಬದುಕಲ್ಲ ಅಂತ ಹೇಳಿದ ಡಾಕ್ಟ್ರು, ಅವರಿಗೆ ಆಶ್ಚರ್ಯ ಆಗಿಲ್ವಾ? ಆಶ್ಚರ್ಯ ಸರ್, ಯಾಕಂದ್ರೆ ಇವ್ರು ಒಳ್ಳೆ ಆರೋಗ್ಯವಾಗಿದ್ದಾರೆ. ಮಗು ಬೆಳವಣಿಗೆ ಇಲ್ಲ ಅಂತ ಹೇಳಿದ ಮಗು ಬೆಳವಣಿಗೆನೇ ಇಲ್ಲ ಸರ್. ಅದು ಬೆಳವಣಿಗೆ ಇಲ್ಲದ ಮಗು ಹೊಟ್ಟೆಯಲ್ಲಿ ಆ ಬ್ಲಡ್ನು ಕಡಿಮೆ ಇತ್ತು, ಆ ಮಗುನು ಸರಿಗೆ ಬೆಳವಣಿಗೆ ಇರಲಿಲ್ಲ. ಹಂಗಾಗಿ ಮಗುನು ಚೆನ್ನಾಗಿ ಬೆಳೆಯುತ್ತೆ ಸರ್. ಸಭೆಗೆ ಹೋಗ್ತಾ ದೇವ್ರ ಆಶೀರ್ವಾದ. ಹುಟ್ಟುವಾಗ ಹೇಗಿತ್ತು ಮಗು? ಹುಟ್ಟುವಾಗ ತುಂಬ ಗುಂಡ್ಕಾಗಿ ಬೆಳ್ಳಗಿದ್ದಾನೆ ಸರ್ ಮಗು. ಈಗಲೂ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ ಸರ್. ಒಂಥರ ಹೀರೋನ್ ನೋಡ್ದಂಗೆ ಆಗ್ತದೆ ಸರ್ ಅವ್ನು ನೋಡಿದ್ರೆ, ತುಂಬ ಚೆನ್ನಾಗಿದ್ದಾನೆ. ಅದಾದಮೇಲೆ ಸರ್ ನಮ್ಮ ಮಗ ಒಬ್ಬ ಮಗ ದೇವ್ರು ನಂಬಿಲ್ಲ ಸರ್, ದೊಡ್ಡ ಮಗ. ಒಂದು ಮಗಳು ಅಳಿಯ ರಕ್ಷಣೆ ಹೊಂದಿದ್ರು ಸರ್ ಬೆಂಗಳೂರಲ್ಲೇ. ರಕ್ಷಣೆ ಹೊಂದಿದ್ಮೇಲೆ ಅವ್ರು ಊರಿಗೆ ಮಗಳನ್ನ ಕರ್ಕೊಂಬಂದ್ಮೇಲೆ ನಮ್ಮ ಮಗ, ನಾನು ಫೋಟೋ ಎಲ್ಲ ಎಸ್ತೀನಿ ಅಂತ ಹೇಳ್ದಲ್ಲ ಸರ್, ನಾನು ಫೋಟೋ ಎಲ್ಲ ಎಸ್ದು ಅವತ್ತು ಮಲಗಿದ್ದೀನಿ ಸರ್. ಮಲಗಿದ ಮೇಲೆ ನನಗೆ ನಿದ್ದೆ ಸ್ವಲ್ಪ ಎಚ್ಚರಿದೆ ಸರ್. ಕಂಪ್ಲೀಟ್ ನಿದ್ದೆ ಇಲ್ಲ ಸರ್, ಕಣ್ಣು ಸ್ವಲ್ಪ ಹಿಂಗೆ ಮುಚ್ಚಿದ್ದೀನಿ ಅಷ್ಟೇ, ನಿದ್ದೆ ಹೋಗಿಲ್ಲ. ಒಬ್ಬ ಹೆಂಗಸು ಬಂದ್ಲು, ಹೆಣ್ಮಗಳು ಬಂದು ಏನಂತಂದ್ರೆ, ಆಕೆ ಕೆನ್ನೆ ತುಂಬ ಅರಿಶಿನ ಹಚ್ಕೊಂಡಿದ್ದಾಳೆ, ಹಣೆ ತುಂಬ ಕುಂಕುಮ ಇಟ್ಕೊಂಡಿದ್ದಾಳೆ, ಬಳೆ ಹಾಕ್ಕೊಂಡಿದ್ದಾಳೆ, ಒಳ್ಳೆ ಬಾರ್ಡರ್ ಸೀರೆ ಉಟ್ಕೊಂಡಿದ್ದಾಳೆ. ಬಂದು ಬಾಗಿಲಲ್ಲಿ ನಿಂತ್ಕೊಂಡೆ ಸರ್. ಮನೆಯೆಲ್ಲ ನೋಡಿದ್ಲು. ಅವತ್ತು ಎಷ್ಟಿದ್ದಲ್ಲ ಸರ್ ಫೋಟೋಗಳೆಲ್ಲ, ನಾನು ಮನೆ ಸುತ್ತ ನೋಡಿದ್ಲು. ನೋಡಿ ಆದಮೇಲೆ ನೀನು ಮಾಡಿದ್ದು ಸರಿ ಇಲ್ಲ ಅಂದ್ಲು. ಯಾವುದು ಸರಿ ಇಲ್ಲ ಅಂತ ಕೇಳಿದೆ ಸರ್. ಸತ್ಯ ಸರ್, ಯಾವುದು ಸರಿ ಇಲ್ಲ ಅಂತ ಕೇಳಿದೆ. ಅದು ನೀನು ಮಾಡೋದು ಸರಿ ಇಲ್ಲ. ಮತ್ತೆ ಕೇಳಿದ್ಲು, ಯಾವುದು ಸರಿ ಇಲ್ಲ ಅಂತ ಕೇಳಿದೆ. ನೀನು ಹೋಗೋ ದಾರಿ ಸರಿ ಇಲ್ಲ ಅಂದ್ಲು. ಯಾವ ದಾರಿ ಸರಿ ಇಲ್ಲ ಅಂದೆ ಸರ್. ಹಿಂಗೆ ಮಾತಾಡಿದೆ, ಫೇಸ್ ಟು ಫೇಸ್ ಮಾತಾಡಿದೆ ಸರ್. ಯಾವ ದಾರಿ ಸರಿ ಇಲ್ಲ ಅಂದಾಗ, ನೀನು ಈಗ ಹೋಗ್ತದೆಯಲ್ಲ ಮಾರ್ಗವಾಗಿ, ಆ ಮಾರ್ಗ ಸರಿ ಇಲ್ಲ ಅಂದ್ಲು. ನಾನು ಹೇಳಿದೆ,
ಇಷ್ಟು ದಿನ ನಾನು ನಡ್ಕೊಂಡೆಲ್ಲ ಆ ಮಾರ್ಗ ಸರಿ ಇರಲಿಲ್ಲ, ನಾನು ಹೋಗೋ ಮಾರ್ಗನೇ ಸತ್ಯದ ಮಾರ್ಗ ಅಂತ ನಾನು ಹೇಳಿದೆ ಸರ್. ಅದಾದಮೇಲೆ ಅದೇನು ಹೇಳಿ ಸರ್, ಬೇಡ ಆ ದಾರಿಗೆ ಹೋಗ್ಬೇಡ, ನಿನಗೇನು ಬೇಕು ನಿನಗೆಲ್ಲ ಕೊಡ್ತೀನಿ, ನನ್ನ ದಾರಿಗೆ ಬಾ ಅಂದ್ಲು ಸೈತಾನ. ನೇರವಾಗಿ ಮಾತಾಡಿದ್ದಾನೆ ಸರ್. ಆಗಿದ್ದು ಇಲ್ಲ ನಾನು ಬರಲ್ಲ ಇಲ್ಲಿದ್ದ ಹೊರಟು ಹೋಗಂದೆ. ಹೋಗ್ಲಿಲ್ಲ, ಅಲ್ಲೇ ನಿಂತ್ಕೊಂಡ್ಲು. ನೋಡು ಸುಮ್ಮನೆ ಹೊರಟು ಹೋಗು ಅಂತ ಹೇಳಿದೆ. ಹೋಗ್ಲಿಲ್ಲ ಸರ್. ನೋಡು ಏಸಪ್ಪನ ಕರಿತೀನಿ, ಏಸು ನಾಮದಲ್ಲಿ ಹೇಳ್ತೀನಿ, ಹೊರಟು ಹೋಗು ಅಂದೆ. ಯಾವಾಗ ಏಸು ನಾಮ ಹೇಳಿದೆ ಸರ್, ಅದು ಮಾಯ. ಒಂದು ಕ್ಷಣ ಕೂಡ ಇಲ್ಲ ಸರ್. ಕಣ್ ತೆಗೆದು ನೋಡ್ತೀನಿ, ಇಲ್ಲ ಸರ್. ನೋಡಿ ಸರ್, ಅದು ನೋಡಿ ಸರ್, ಯಾವಾಗ ನಾವು ಸತ್ಯದ ಮಾರ್ಗಕ್ಕೆ ಹೋಗ್ತೀವಿ ಅಂದಾಗ ಸೈತಾನನು ಆ ದಾರಿ ಸರಿ ಇಲ್ಲ, ನೀನು ಇದು ನನ್ನ ದಾರಿಗೆ ಬಾ ಅಂತ ಹೇಳಕ್ ಬಂದಿದ್ದಾನೆ. ನಿನಗೇನು ಬೇಕು ಎಲ್ಲ ಕೊಡ್ತೀನಿ, ನನ್ನ ದಾರಿಗೆ ಬಾ, ಆ ದಾರಿಗೆ ಹೋಗ್ಬೇಡ ನೀನು ಅಂತ ಹೇಳಿದೆ ಸರ್. ಇಲ್ಲ, ನಾನು ಹೋಗೋ ದಾರಿ ಸತ್ಯದ ದಾರಿ, ಅದೇ ದಾರಿಯಲ್ಲಿ ನಾನು ಹೋಗ್ತೀನಿ, ನೀನು ಇಲ್ಲಿದ್ದು ಹೊರಟೋಗು. ಇಲ್ಲ ಅಂದರೆ ಏಸಪ್ಪನ ಕರಿತೀನಿ. ನನಗೆ ಅವಾಗ ವಾಕ್ಯ ಗೊತ್ತಿರಲಿಲ್ಲ, ನನಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. ಯೇಸು ಸ್ವಾಮಿನ ಕಂಡು ಎಷ್ಟು ಸಮಯದ ನಂತರ ಇದೆಲ್ಲ ಆಯಿತು? ಹಾಂ ಸರ್. ಯೇಸು ಸ್ವಾಮಿನ ಕಂಡುಕೊಂಡ್ರಲ್ಲ, ಅದಾಗಿ ಎಷ್ಟು ದಿವಸದಲ್ಲಿ ಇದಾಯಿತು ಅದೆಲ್ಲ? ಅದು ನಿಮಗೆ ಒಂದು ಸ್ತ್ರೀ ರೂಪದಲ್ಲಿ ಬಂದು ಅದು ಒಂದು 2 ತಿಂಗಳು ಕೂಡ ಆಗಿಲ್ಲ ಸರ್. 2 ತಿಂಗಳಾಗಲಿ ಆಗಿಲ್ಲ. ನಾನು ಒಂದು ತಿಂಗಳು ಮೇಲೆ 1 ವಾರ ಸಭೆಗೆ ಹೋಗಿದ್ದೀನಿ. ಮತ್ತೆ ಒಳಗೆ ಆತ್ಮ ರಕ್ಷಣೆ ಹೊಂದಿದೆ. ಮೊಟ್ಟ ಮೊದಲಿಗೆ ನಮ್ಮೂರಲ್ಲಿ ಫೋಟೋ ಎಲ್ಲ ತೆಗೆದು ಬಿಸಾಕಿದೆ. ನಮ್ಮೂರಲ್ಲಿ ಎಲ್ಲರೂ ಆಶ್ಚರ್ಯ ಪಟ್ಬಿಟ್ರು. ಏನಮ್ಮ, ಅವರಿಗೆ ಗೊತ್ತಿಲ್ಲ ಸತ್ಯದೇವ್ರು ಯಾರಂತ. ನಾನು ಸತ್ಯದೇವ್ರನ್ನ ನಾನು ಕಂಡುಕೊಂಡೆ, ಎಲ್ಲದನ್ನು ಬಿಸಾಕಿದೆ. ಈ ಜನಗಳು ಏನು ಮಾಡಿದ್ರು, ನಾನು ಬೈದರು, ಎಲ್ಲರೂ ಬೈದರು. ಇಡೀ ಊರೇ ನನ್ನ ಆಡ್ಕೊಳ್ತು. ಯಾರನ್ನ ಆಡ್ಕೊಳ್ರಿ, ನಾನು ನಿಜ ದೇವ್ರನ್ನ ಕಂಡುಕೊಂಡಿದ್ದೀನಿ, ನೀವು ಕಂಡುಕೊಳ್ರಿ, ನಿಮ್ಮ ಮನೇಲಿ ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ನೀವು ಸತ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ನಾವು ಸತ್ರೆ ಮಣ್ಣಾಗ್ತೀವಿ, ನರ್ಕಕ್ಕೆ ಹೋಗ್ತೀವಿ. ನೀನು ದೇವ್ರನ್ನ ಕಂಡುಕೊಳ್ರಿ, ಪರಲೋಕ ಸೇರ್ತೀರಿ ಅಂತ ಹೇಳಿದ್ರೆ ಅವರು ಎಷ್ಟೋ ಜನ ದೇವ್ರನ್ನ ತಿಳ್ಕೊಂಡ್ರಿ ಸರ್. ಮೊಟ್ಟ ಮೊದಲು ಎಷ್ಟೋ ಜನ ಸಭೆಗೆ ಬಂದರು ಸರ್. ಅದಾದಮೇಲೆ ನಮ್ಮೂರಲ್ಲಿ ಸಭೆ ಕಟ್ಟಬೇಕಂತ ನಿರ್ಧಾರ ಆಯ್ತು ಸರ್. ಒಂದು ದರ್ಶನ ಕಂಡ್ರಿ ನಾನು, ಅಲ್ಲಿ ಒಂದು ಸಭೆ ಕಟ್ಟಬೇಕು ಅಂತ ದೇವ್ರ ದರ್ಶನ ತೋರಿಸಿದ್ರು. ನಾನು ಹೇಳಿದೆ ನಮ್ಮ ಪಾಸ್ಟರ್ಗಳಿಗೆಲ್ಲ, ಅಲ್ಲಿ ಬೇರೆ ಕಡೆ ಸರ್, ಹಳ್ಳದ ಪಕ್ಕದಲ್ಲಿ ಒಂದು ಸ್ಥಳ ನಾನು ಕಂಡುಕೊಂಡೆ ಸರ್. ದೇವರು ಅಲ್ಲಿ ಸಭೆ ಕಟ್ಟಬೇಕಂತ ನನಗೆ ಆ ಸ್ಥಳ ತೋರಿಸಿದ. ನಾನು ಹೇಳಿದ್ರು ಕೂಡ ಅವರು ನಮ್ಮ ತಾತರ ಜಾಗದಲ್ಲಿ ಅವರು ಸಭೆ ಕಟ್ಟಿದ್ರು ನಮ್ಮ ಪಾಸ್ಟರ್. ಅವರಿಗೆ ಅಷ್ಟೊಂದು, ನನಗೇನು ಅಷ್ಟೊಂದು ಬಲವಾಗಿ ನಾನು ಇಲ್ಲ ವಾಕ್ಯದಲ್ಲಿ, ನಂಬಿಕೆಯಲ್ಲಿ ಇದ್ದೀನಿ, ವಾಕ್ಯದಲ್ಲಿ ಇಲ್ಲ ಸರ್, ಪ್ರಾರ್ಥನೆಯಲ್ಲಿ ಇಲ್ಲ. ಹಂಗಿದ್ದಾಗ ಏನಾಯ್ತಪ್ಪ ಅಂತಂದ್ರೆ ಅವರು ಏನೋ ದೇವರು ನಾನು ದರ್ಶನ ಕೊಟ್ಟಿದ್ದು ಕೂಡ ಅವರಿಗೆ ಸ್ವಲ್ಪ ನಂಬಿಕೆನೋ ಅಪನಂಬಿಕೆನೋ ಗೊತ್ತಿಲ್ಲ ಸರ್. ನಂಬಿಕೆ ಇರ್ಬೋದು, ಸೇವಕರಿಗೆ ನಂಬಿಕೆ ಇರುತ್ತೆ. ಕೆಲವ್ರು ಜನಗಳಿಗೆ ದೇವ್ರು ಹೆಂಗೆ ದರ್ಶನ ಕೊಡ್ತಾನೆ ನಿನಗೆ ಅನ್ನುವಂಥ ಅಪನಂಬಿಕೆ ಕೆಲವರಿಗೆ. ದೇವ್ರು ಮಾತಾಡಿದ್ರು ಕೂಡ ಅಪನಂಬಿಕೆ ಕೆಲವರಿಗೆ. ದೇವ್ರು ಮಾತಾಡ್ತಾನ, ದೇವ್ರು ಅಷ್ಟು ದೂರ ಇದ್ದಾನೆ, ಇಲ್ಲಿ ನಿನಗೆ ಬಂದು ಮಾತಾಡ್ತಾನ ಅಂತ ಹೇಳ್ತಾರೆ. ಕೆಲವರು ನೇರವಾಗಿ ಮಾತಾಡಲ್ಲ ಸರ್, ಕೆಲವ್ರು ಆಡ್ಕೊಳ್ತಾರೆ ಹಂಗೆ. ಕೆಲವ್ರು ನಂಬ್ತಾರೆ, ನೀನು ಯಾಕಂದ್ರೆ ನೀನು ಭಕ್ತಿಯಲ್ಲಿದೆಯಾ, ಮೊದಲಿದ್ದ ನಿನಗೆ ದೇವರು ನೀನು ಪುಣ್ಯ, ಅನ್ಯರು ಹೇಳೋದು ನೀನು ಪುಣ್ಯವತಿ, ನೀನು ಭಾಗ್ಯವಂತ ನೀನು ಅಂತ ಹೇಳ್ತಾರೆ ಸರ್. ಅದಾದಮೇಲೆ ಸರ್ ಏನಾಯ್ತು ಅಂತಂದರೆ, ಸಭೆ ಕಟ್ಟಬೇಕಂತ ನಮ್ಮೂರಲ್ಲಿ ಕುಡ್ತೀನಿ ಸ್ವಲ್ಪ ದೂರ ಆಗ್ತಿತ್ತು ಸರ್, 40 ಕಿಲೋಮೀಟ್ರ್ ಆಗ್ತಿತ್ತಲ್ಲ. ಇಲ್ಲಿ ಒಂದು 5-6 ಕುಟುಂಬಗಳು ನಂಬ್ಕೊಂಡು ಊರಲ್ಲಿ ದೇವ್ರು ನಂಬ್ಕೊಂಡ್ಮೇಲೆ ಸಭೆ ಕಟ್ಟಿದ್ವಿ ಸರ್. ಅಲ್ಲಿ ಸಭೆ ಕಟ್ಟಿದ್ವಿ, ಬೇರೆ ಊರಿಂದ ಪಾಸ್ಟರ್ ಬರ್ತಿದ್ರು. ಇನ್ನೊಬ್ಬ ಒಂದು ಯವನಸ್ಥ ಪಾಸ್ಟರ್ನ ಮತ್ತು ನಮ್ಮ ಪಾಸ್ಟರ್ ಇಲ್ಲಿ ಕಳಿಸಿರು ಸರ್. ದೊರಜೆಗೆ ಒಂದು ಸಭೆ, ಚಿನ್ನಪುರದಲ್ಲಿ ಒಂದು ಸಭೆ, ಕುಡ್ತಿನಲ್ಲಿ ದೊಡ್ಡ ಸಭೆ ಇದೆ ಸರ್, 3 ಸಭೆಗಳಿದ್ದಾವೆ. ಅದಾದಮೇಲೆ ಸರ್ ನನ್ನ ಮಗ ದೇವ್ರು ನಂಬಿಲ್ಲ, ಇದಾಯಿತು, ಸಭೆ ಕಟ್ಟಿದ್ದೀವಿ. ಅದಾದಮೇಲೆ ಸರ್ ಜನಗಳು ಬಂದರು, ತುಂಬ ಜನ ಬಂತು. ಅದಾದಮೇಲೆ ಸರ್ ನಮ್ಮ ಮಗ ದೇವ್ರು ನಂಬಿಲ್ಲ. ಮಗಳು ರಕ್ಷಣೆ ಹೊಂದಿದ್ಮೇಲೆ ಮಗಳು ಕರ್ಕೊಂಬಂದೆ ಮನೆಗೆ. ಮಗಳು ಕರ್ಕೊಂಬಂದ್ಮೇಲೆ ಒಂದಿನ ಸರ್, ಒಂದು ವೀರಭದ್ರ ಇಲ್ಲಿ ಚುಚ್ಕೊಂಡು ಕುಣಿತಾ ಇರ್ತಾರೆ ಸರ್, ಆ ರೀತಿ ಕುಣಿದ್ಬಿಟ್ಟ ಮನೆಯಲ್ಲಿ ಮಗ, ದೊಡ್ಡ ಮಗ ಕುಣಿದು ಸೈತಾನ ಕಾರ್ಯ ಅದು. ರಕ್ಷಣೆ ಹೊಂದಿದವ್ರು ನಾವು 2 ಆಗಿಬಿಟ್ಟು ಮನೆಯಲ್ಲಿ 3 ಜನ ಆಗಿಬಿಟ್ವಿ. ನಮ್ಮ ಮಗಳು ಬಂದಿಲ್ಲ. ಹಂಗಾಗಿ ಏನಾಯ್ತು, ಸಣ್ಣ ಮಗ ಚಿಕ್ಕ ಮಗ ನಂಬಿದ್ದಾನೆ ಸರ್, ಮಗಳು ನಂಬಿದ್ದಾಳೆ, ದೊಡ್ಡ ಮಗ ನಂಬಿಲ್ಲ, ನಂಬಿಕೆ ಇಲ್ಲ. ಹಂಗಾಗಿ ಏನಾಯ್ತು ಸರ್, ಆ ಬೈಬಲ್ಗಳನ್ನೆಲ್ಲ ತೊಗೊಂಡು ಸುಟ್ಟಾಕಿಬಿಟ್ಟ.
ಮನೆಯಲ್ಲಿ. ಸುಟ್ಟಾಗಿಬಿಟ್ಟ. ಒಲೆಯಲ್ಲಿ ಹಾಕಿ ಸುಟ್ಟಾಕಿಬಿಟ್ಟ ಸರ್. ಒಲೆಯೆಲ್ಲ ಸುಟ್ಟಾಕಿದ್ಮೇಲೆ ಆಗಿನಿಂದ ತುಂಬ ಮನೇಲಿ ಸ್ವಲ್ಪ ಕಷ್ಟ ಜಾಸ್ತಿ ಆಯ್ತು ಸರ್. ಆ ಕಷ್ಟ ಹೆಂಗಂದ್ರೆ ಸರ್ 7 ವರ್ಷ ಸಾಲ ತೀರಲಿಲ್ಲ. ಅವು ಎಷ್ಟು ಕಷ್ಟ ಅಂದ್ರೆ ಸರ್ ನಿಜವಾಗ್ಲೂ ಸರ್, ನಾನು ಊಟ ಮಾಡಬೇಕು ಅಂತ ಮಾಡ್ತಿದ್ದೆ ಅಷ್ಟೇ. ಮಗ ಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಮನೆಯಲ್ಲಿ. ಹಿಂಸೆ ಅಂದರೆ ಹಿಂಸೆ. ಯಾರಿಗೆ? ನಿಮಗೆ ಮಾತ್ರ? ಎಲ್ಲರಿಗೂ? ನನಗೂ. ನೀನು ದೇವ್ರು, ನಾನು ಹೇಗಾದ್ರೂ ಮಾಡಿ ದೇವರಿಂದ ನನ್ನನ್ನು ದೂರ ಮಾಡಬೇಕು, ನನ್ನ ತಾಯಿನ ದೂರ ಮಾಡಬೇಕಂತ. ಅದು ಒಂದೊಂದು ಹಿಂಸೆ ಹೇಳ್ತಾ ಇದ್ರು ಸರ್. ನಿಜವಾಗ್ಲು ಸರ್ ಭಾಳ ದುಃಖ ಆಗುತ್ತೆ. ಆ ರೀತಿ ಒಟ್ಟು ಅಮ್ಮಮ್ಮನ ಹೇಗಾದ್ರೂ ಮಾಡಿ ಒಡೆದು ಸಾಯಿಸ್ಬೇಕು, ಇಲ್ಲ ದೇವರಿಂದ ಬಿಡಿಸ್ಬೇಕು, ಇಲ್ಲ ಒಡೆದು ಸಾಯಿಸ್ಬೇಕು, ಆ ರೀತಿ ನಿಂತುಬಿಟ್ಟ. ಅದು ಹೇಳಿತ್ತಲ್ಲ ಸರ್, ನನ್ನ ಕಡೆ ಬಾ ಅಂತ ಸೈತಾನ ಹೇಳಿದ್ನಲ್ಲ, ಈಗಾದ್ರೆ ಸರಿಯಲ್ಲ ಈಕಿಗೆ ಅಂತ ಮಗನ ಮೂಲಕ ಅದು ಕಾರ್ಯ ಮಾಡಕತ್ತಿತ್ತು. ನಮ್ಮ ಮನೇಲಿ ಪ್ರಾರ್ಥನೆ ಮಾಡ್ತಿದ್ದೆ ಬಲವಾಗಿ. ಅದು ಎಷ್ಟು ಮಗನಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರ್ತು, ಅವತ್ತು ಹಿಂಸೆ ನನಗೆ ಕಂಪ್ಲೀಟಾಗಿ ಹಿಂಸೆ ಸರ್. ಮೇಲೆ ರೂಮಲ್ಲಿ ಬಾಗಿಲಕ್ಕೊಂಡು ಮಗ ಎಲ್ಲಿಗೆ ಹೋಗಿದ್ದಾನಂತ ಪ್ರೇಯರ್ ಮಾಡಕ್ಕೆ ಕುಂತ್ಕೊಂಡ್ರೆ ಬಂದು ಜಾಡ್ಸಿ ಬಾಗಿಲು ಒದ್ಬಿಡೋದು. ಬಾಗಿಲು ಒದ್ಬಿಡೋದು ಹಂಗೆ. ಬಾಗಿಲು ಒದ್ಬಿಟ್ರೆ ಅಲ್ಲಿಂದ ಕೂದಲಿಡ್ಕೊಂಡು ಎಳ್ಕೊಂಬರೋದು ನಾನು ಕೆಳಗಡೆ. ಮೆಟ್ಲ ಮೇಲಿದ್ದ ಹಿಂಗೆ ಕಾಲಿಲ್ ಒದ್ದು ತಳ್ಳಿಬಿಡೋದು ಕೆಳಗಡೆ. ಒಳ್ಳೆ ಮಗ ಮುಂಚೆ? ಒಳ್ಳೆ ಮಗ. ಕಂಡುಬಿಟ್ರೆ ಹೆದರ್ಕ ಒಳ್ಳೆ ಚೆನ್ನಾಗಿ ಬೆಳೆಸಿದ್ದ ಮಕ್ಕಳನ್ನ. ಪೂರ್ತಿ ವಿರೋಧವಾಗಿಬಿಟ್ಟ ಸರ್ ಮನೇಲಿ. ಕುಡಿತಾ ಇರಲಿಲ್ಲ ಮನೇಲಿ, ಯಾರು ಕುಡುಕರಿಲ್ಲ. ಕುಡಿಲಾರ್ದ ಮಗ ಕುಡ್ತಾ ಕಲ್ತ್ಕಂಡ, ಸುಳ್ಳು ಹೇಳೋದು ಕಲ್ತ್ಕಂಡ, ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸಾಲ ಸಮಸ್ಯೆ ಒಂದು ಮನೆಯಲ್ಲಿ. ಮನೇಲಿ ಸ್ವಲ್ಪ ಸಂಕಟ, ಭಾಳ ದುಃಖ ಆಗ್ಬಿಟ್ಟು ಸರ್ ಮನೇಲಿ. ಅದು ಹಿಂಗೆ ಹಿಡ್ಕೊಂಡ್ರೆ ಸರ್ ಗಾಡಿಗೆ ತಗೊಂಡು ಕೂದಲು ತಗೊಂಡು ಗಾಡಿಗೆ ಹೊಡೆದ್ಬಿಡೋದು. ಊಟ ಮಾಡೋಕೆ ಕುಂತ್ಕೊಂಡ್ರೆ ಹಿಂಗೆ ಊಟ ಇನ್ನೂ ಬಾಯಲ್ಲಿ ತುತ್ತಿರ್ತಿತ್ತು ಸರ್. ಕೈ ಹಿಂಗೆ ಎಳ್ಕೊಂಡೋಗಿ ಅದು ಕೂದಲು ಹಿಡ್ದು ಮಂಚಕ್ಕೆ ಹೋಗಿ ಬೀಳಿಸ್ಬಿಡೋದು ನನ್ನ. ಬಾಯಿಗೆ ಅನ್ನ ಹಂಗೆ ಇರ್ತಿತ್ತು, ತಟ್ಟೆ ಬಿದ್ದು ಹೋಗ್ತಿತ್ತು, ಕೈಯಲ್ಲಿ ಹಂಗೆ ಅನ್ನ ಹಂಗೆ ಇರ್ತಿತ್ತು ಸರ್. ಮಂಚಕ್ಕೆ ಹೋಗಿ ಕೆಳಗಡೆ ಕಾಲು, ಈ ಕಡೆ ಅರ್ಧ ತಲೆ ಹಿಂಗೆ ಮುರಿಯೋದು ಒಟ್ಟು ಸಾಯಿಸ್ಬೇಕು. ಈಗಲೂ ಬೆನ್ನು ಮೂಳೆ ನೋವು ಬರುತ್ತೆ ಸರ್ ನನಗೆ ತುಂಬ ಹೊತ್ತು ಮನೆಗೆ ಕೂತ್ಕೊಂಡ್ರೆ ಕೆಲಸ ಮಾಡಿದ್ರೆ. ಹಂಗಿದ್ದಾಗ ಏನೋ ಸರ್ ತುಂಬ ಕಷ್ಟ ಸರ್. ಯಾವಾಗ ವಾಕ್ಯಗಳನ್ನು ಸುಟ್ಟು ಹಾಕ್ಬಿಟ್ನೋ ತುಂಬ ಕಷ್ಟ ಸರ್. ಹಿಂಸೆ, ಈ ಸಾಲ ಸಮಸ್ಯೆ ತೀರಲಿಲ್ಲ ಸರ್ ನಮಗೆ. ಮನೇಲಿ ಸಮಾಧಾನ ಕಂಡುಕೊಂಡ್ವಿ, ಆದ ಸಾಲ ಹೆಚ್ಚಾಯಿತು. ಮಗ ಮತ್ತೆ ಜಿಂದಲ್ಲಿ ಕೆಲ್ಸಕ್ಕೆ ಹೋಗೋ ಮಗ ಆಟೋ ಮಾಡ್ಕೊಂಡ, ಕೆಲಸ ಬಿಟ್ಟು ಆಟೋ ಮಾಡ್ಕೊಂಡ್ಮೇಲೆ ಅವು ಆಟೋಗಳು ಎಲ್ಲ ಎದುರಾಗ್ಬಿಟ್ಟು ಸರ್. 2 ಆಟೋ 3 ಆಟೋ ಮಾರಿಬಿಟ್ಟ, ಟಾಟೇಸ್ಗಳು ಮಾರಿ ಆ ದುಡ್ಡನ್ನ ಬೇರೆಯವ್ರಿಗೆಲ್ಲ ಕೊಟ್ಟ. ಮನೆ ತಂದೆ ತಾಯಿಗೆ ಇಷ್ಟು ಸಂಕಟ ಆಯ್ತಲ್ಲ, ಮನೆ ಕಷ್ಟ ಆಯ್ತಲ್ಲ ಅಂತ ದುಡ್ಡು ಸ್ಯಾಲ್ರಿನೂ ಒಂದು ದಿನ ಕೊಡಲಿಲ್ಲ. ಆಟೋ ಮಾರಿದ ದುಡ್ಡನ್ನು ನಮಗೆ ಕೊಡಲಿಲ್ಲ, ಬೇರೆಯವ್ರಿಗೆ ಕೊಟ್ಟು ಸಹಾಯ ಮಾಡಿದ. ಅಷ್ಟು ಹಿಂಸೆ ಕೊಟ್ಬಿಟ್ಟೆ ಸರ್ ನಮಗೆ. ಅಷ್ಟೆಲ್ಲ ಹಿಂಸೆ ಆದಮೇಲೆ ನಾನೇನು ಮಾಡಿದೆ, ಇಲ್ಲಿದ್ರೆ ನಾನು ಸತ್ತು ಹೋಗ್ತೀನಿ ದೇವರೇ, ನಾನು ಪ್ರಾರ್ಥನೆ ಮಾಡಬೇಕಲ್ಲ, ನಾನು ವಾಕ್ಯ ಓದೋದು ಇಷ್ಟ ನನಗೆ ಅಂತ ಅಂದ್ಕೊಂಡೆ ಸರ್. ನಾನು ಹಿಂಗೆ ಪ್ರಾರ್ಥನೆ ಮಾಡ್ತಿದ್ದೆ. ದೇವರು ಒಂದಿನ ನನಗೆ ಬೆಂಗಳೂರಿಗೆ ಕಳಿಸಿದ್ರು ಸರ್. ಬೆಂಗಳೂರಿಗೆ ಹೋದೆ. ಮಗಳ ಮನೆಗೆ ಹೋದೆ ಸರ್. ಚಿಕ್ಕ ಮಗನ ಆಗಲೇ ಅಳಿಯ ಕರೆಸ್ಕೊಂಡಿದ್ದ. ಚಿಕ್ಕ ಮಗ ಹೋದ್ಮೇಲೆ 2 ತಿಂಗಳಾಯ್ತು ಸರ್ ಮಗ ಹೋಗಿ. ನಾನು ಹೋದಾದ್ಮೇಲೆ ಅವರೆಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಸರ್. ಪಾಪ ಸ್ವಂತ ಮನೆಯವ್ರ ಥರ ನೋಡ್ಕೊಂಡ್ರು. ಯಜಮಾನರು ಇಲ್ಲಿ ಇದ್ರು ಸರ್, ಅವರು ಊರಲ್ಲಿದ್ದರು. ಅವರಿಗೆ ಹಿಂಸೆ ಮಾಡ್ತಿರ್ಲಿಲ್ಲ? ಅವರಿಗಿಲ್ಲ ಸರ್, ನನಗೆ ಮಾತ್ರ. ರಕ್ಷಣೆ ಹೊಂದಿದ್ನಲ್ಲ ಸರ್, ರಕ್ಷಣೆ ಹೊಂದಿದ್ಮೇಲೆ ಈ ರೀತಿ ಹಿಂಸೆ ಮನೆಯಲ್ಲಿ. ನೀನು ದೇವ್ರು ಬಿಡು, ಆ ದೇವ್ರು ಬೇಡಮ್ಮ, ಬಿಟ್ಬಿಡು. ನೀನು ದೇವ್ರು ಬಿಟ್ಟು ಅಂತಂದ್ರೆ ನೀನು ಚೆನ್ನಾಗಿ ನೋಡ್ಕೊತೀನಿ. ದೇವ್ರು ಬಿಟ್ಬಿಡು, ನಿನಗೆ ದುಡ್ದಿದ್ದೆಲ್ಲ ನಿನಗೆ ಕೊಡ್ತೀನಿ, ದೇವ್ರು ಬಿಟ್ಬಿಡು. ನಿನಗೇನು ಮಾಡಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ಫಸ್ಟು ಶಶಿಕುಮಾರ ಪಾಪ ಅಂದರೆ ಬರ್ತಿದ್ದ. ಯಾರನ್ನ ಬಂದಾರಂದ್ರೆ ಅಷ್ಟು ಸೂಕ್ಷ್ಮಿ ಮನೆಯಲ್ಲಿ. ಅಷ್ಟು ನೀತಿಯಿಂದ ಬೆಳೆಸಿದ ಒಳ್ಳೆ ಮಗ ಕುಡಿತಕ್ಕ ಬಲಿಯಾಗಿಬಿಟ್ಟ. ತುಂಬ ಹಿಂಸೆ ಆಗಿಬಿಟ್ಟು ಸರ್ ನಮ್ಮ ಮನೆಯಲ್ಲಿ. ಅವರು ಊರಾಗೆಲ್ಲ ಜನರು ನೀನೇನು ದೇವ್ರು ನಂಬಿಯ ಮತ್ತೆ ಸ್ಟಾರ್ಟ್ ಮಾಡಿದರು. ಬಂದು ಬಳಗದವರೆಲ್ಲ ಇಷ್ಟು ಹೊಲ ಬೇರೆಯವ್ರಿಗೆ ಹಾಕ್ಕೊಟ್ಟಿವಿ ಸರ್. ನಾವು ಬೇರೆಯವ್ರಿಗೆ ಮಾರಬೇಕಂತ ಹೊಲ ಮಾರಿಬಿಡ್ಬೇಕಿನ್ನ ಅಂತ ಮನೆ ಮಾರ್ಬೇಕಂದ್ರೆ ಯಾರು ತೊಗೊಳ್ಳಿಲ್ಲ ಸರ್. ಮನೇಲಿ ಸಮಾಧಾನ ಸಿಕ್ಕ ಮೇಲೆ ಕೂಡ ಮನೆ ಮಾರಕ್ಕೆ ನೋಡಿದ್ವಿ ಸರ್, ಮನೆ ಮಾರೋಕ್ಕಾಗಲಿಲ್ಲ.
ಆಮೇಲೆ ಹೊಲ ಮಾರಬೇಕಂತ ಅಂದ್ಕೊಂಡ್ವಿ. ಅಂದ್ಕೊಂಡ್ಮೇಲೆ ಒಂದಿನ ನಮ್ಮ ಪಕ್ಕದೂರವ್ರು ಬಂದು ಅಡ್ವಾನ್ಸ್ ಕೊಟ್ಟೋದ್ರು ಸರ್. 1,100 ರೂಪಾಯಿ ಕೊಟ್ಟೋದ್ರು. 1,100 ರೂಪಾಯಿ ಕೊಟ್ಟೋದ್ಮೇಲೆ ನಾನೇನು ಮಾಡಿದೆ, ಸಭೆಗೆ ಹೋಗ್ತಿದ್ನಲ್ಲ ಸರ್, ಆ ಕಾಣಿಕೆ ದುಡ್ಡಲ್ಲಿ ದೇವರೇ ನಿನ್ನ ಚಿತ್ತ ಇದ್ರೆ ಇರಲಿ, ಇಲ್ಲದ್ರೆ ಹೋಗಲಿ, ಕಾಣಿಕೆಲ್ಲ ಹಾಕಿದೆ ಸರ್, ನಂಬಿಕೆಯಿಂದ ಹಾಕಿದೆ ಅಷ್ಟೇ. ಮತ್ತು ಯಾರ ಮುಂದೆ ಹೇಳಿಲ್ಲ, ನಮ್ಮ ಮನೆಯವ್ರ ಮುಂದೆ ಹೇಳಿಲ್ಲ, ಯಾರ ಮುಂದೆ ಹೇಳಿಲ್ಲ ಸರ್. ಕೊಟ್ಟಿದ್ದು ನಾನು ಇದುವರೆಗೆ ಸರ್ ಮನೆಯಲ್ಲಿ ಯಾವುದೇ ಕೊಡಲಿ ನಾನು ಫಾಸ್ಟಿಗೆ ತಿಳಿಸಲ್ಲ, ಯಾರಿಗೆ ತಿಳಿಸಲ್ಲ. ಕಾಣಿಕೆಲ್ಲ ದಶಮಿ ಭಾಗನ ಕಾಣಿಕೆಲ್ಲ ಹಾಕ್ತೆ. ಹಾಗೆ ಅದು ಆದಮೇಲೆ ಸರ್ ತುಂಬ ಕಷ್ಟ ಆಯ್ತು ಸರ್. ಮತ್ತೆ ಆ ಕಷ್ಟ ನೆನೆಸ್ಕೊಂಡ್ರೆ ನನಗೆ 10 ಕಣ್ಣೀರೆಲ್ಲ ಬತ್ತು ಹೋಗ್ಬಿಟ್ಟ ಸರ್. ಅದಾದಮೇಲೆ ಸರ್ 7 ವರ್ಷ ಸರ್, 7 ವರ್ಷ ಹೆಂಗಂತಂದರೆ ನಮ್ಮೂರಾಗ ಜನ ಮನೆ ಮುಂದೆ ಬಂದು ನೀನೇನು ದೇವ್ರ ನಂಬಿಯಮ್ಮ, ಬಿಟ್ಬಿಡು, ನಿಮ್ಮ ಅಪ್ಪ ಅಮ್ಮ ಮಾಡಿದ ದೇವ್ರನ್ನ ನಂಬ್ಕೊ, ಯಾಕೆ ಇಷ್ಟು ಕಷ್ಟಪಡ್ತೀರಿ, ಮನೇಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಮನೇಲಿ ಶಾಂತಿ ಇದೆ, ಜನಗಳು ಕಾಟ ಜಾಸ್ತಿ ಆಗಿಬಿಡ್ತು. ಆತ ನೋಡು ಮಗನಿಂದ ತಂದ, ಜನಗಳಿಂದ ತರ್ತದಾನೆ, ಹೇಗಾದ್ರೂ ಮಾಡಿ ಇವ್ರನ್ನ ಬಿಟ್ಟು ಓಡಿಸ್ಬೇಕು, ದೇವ್ರಿಂದ ದೂರ ಮಾಡ್ಬೇಕಂತ ಸೈತಾನನು. ಅವಾಗಿದ್ದು ಅವ್ರ ಮನೆ ಮುಂದೆ ಬಂದು ಹಿಂಗೆ ಅನ್ನಾರು ಸರ್, ನೀನೇನು ದೇವ್ರ ನಂಬಿಯ, ಬಿಟ್ಬಿಡು ಅಂದರೆ ನಾನು ಹೇಳ್ತಿದ್ದೆ, ನಾನು ನಂಬಿರೋ ದೇವ್ರು ಜೀವ ಇರೋ ದೇವರು, ಜೀವ ಇರುವ ದೇವ್ರು ಆತ, ನಮಗಾಗಿ ಜೀವ ಕೊಟ್ಟಾನ, ಪ್ರಾಣ ಕೊಟ್ಟಾನ, ಆತ ನಮ್ಮನ್ನೆಂದು ಕೈ ಬಿಡೋದಿಲ್ಲ. ಈ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ನಮಗೆ, ದೇವ್ರು ಒಂದಿನ ನಮಗೆ ಸಹಾಯ ಮಾಡ್ತಾನೆ ಅಂತ. ಹೊಲ ಅವರು ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಸರ್, ಮತ್ತೆ ಅವ್ರು ಹೊಲ ತೊಗೊಳಕ್ಕೆ ಬರಲೇ ಇಲ್ಲ. ಸಾಲ ಇನ್ನೂ ಹೆಚ್ಚಾಯಿತು, 18 ಲಕ್ಷ ರೂಪಾಯಿ ಸಾಲ ಆಗಿಬಿಡ್ತು. ಹೇಗೆ ತೀರ್ಸೋದು ಸರ್ ಅಂತ. ನಮ್ದೇನು ಅಷ್ಟು ದೊಡ್ಡ ದುಡಿಮೆ ಇಲ್ಲ ಸರ್, ನಮ್ಮ ಮನೆಯವ್ರು ಡ್ಯೂಟಿ ಮಾಡ್ತಿದ್ರು, ಮನೇಲಿ ಇಡೀ ಕುಟುಂಬ ನೋಡ್ಕೋಬೇಕು, ಸಾಲ ಕಟ್ಟಬೇಕು. ಅವರು ಮನೆಗೆ ನಾವು ಮಾಡಿದ ಸಾಲ ಬೇರೆ, ಹೊರಗಡೆಯಿಂದ ಸಾಲ, ನಾವು ಮನೆಯವರು ಜಾಮೀನಾಗಿರುವಂಥ ಸಾಲ ತುಂಬ ಹೆಚ್ಚಾಯ್ತು ಸರ್. ಅದಾದಮೇಲೆ ನನಗೇನು ಇಷ್ಟ ಸರ್, ನಾನು ವಾಕ್ಯ ಓದಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ನಾನು ಸಂಪೂರ್ಣವಾಗಿ ಪ್ರಾರ್ಥನೆ ಇರಬೇಕು, ನನಗೆ ನಿಶ್ಶಬ್ದವಾಗಿ ನನಗಿರಬೇಕು ಅಂತ ಆಸೆ ಪಡ್ತಿದ್ದೆ ಸರ್. ನಾನು ಆಸೆ ಪಡುವಾಗ ಏನಾಯ್ತು ಸರ್, ದೇವ್ರು ನಿಜವಾಗಲಿ ಸರ್ ಬೆಂಗಳೂರಿಗೆ ಕಳಿಸಿದ. ಮಗಳ ಮನೇಲಿ 2 ತಿಂಗಳಿದ್ವಿ, ಆಮೇಲೆ ರೂಮ್ ಮಾಡಿಕೊಟ್ಟ ಅಳಿಯ, ಅಲ್ಲಿದ್ವಿ ಸರ್ ಬೆಂಗಳೂರಲ್ಲಿ. ಅಲ್ಲಿದ್ಮೇಲೆ ಪಕ್ಕದ ಮನೆಯಲ್ಲಿ 4 ಕುಟುಂಬ ದೇವ್ರು ನಂಬಿದ ಸರ್, ದೇವ್ರು ನಂಬಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಸಭೆಗೆ ಹೋಗ್ತಿಲ್ಲ, ಸಭೆಗಿಲ್ಲ, ಹೋಗಿಲ್ಲ. ಆಮೇಲೆ ಅವ್ರು ದಾರಿ ತಪ್ಪಿದ್ದಾರೆ ಅಂತ ಗೊತ್ತಾಯ್ತು ಸರ್ ನನಗೆ. ಪಕ್ಕದ ಮನೆಯವ್ರು ಹೇಳಿದರು ಹಿಂಗೆ. ಅವ್ರಿಗೆ ಯಾವಾಗ ಸರ್ ನಾನು ಬೈಬಲ್ ಓದ್ತಾಕೆ ಕೊಡ್ತಿದ್ದೆ, ಅವ್ರು ನೋಡೋರು, ನೀನು ಏನು ಓದ್ತದೆಯಲ್ಲಮ್ಮ, ನೀನು ಕ್ರಿಶ್ಚನ ಅಂತ ಕೇಳಿದರು. ನಾನು ಹೇಳಿದೆ, ಇರೋ ಸಾಕ್ಷಿ ಹೇಳ್ಬೇಕಲ್ಲ ಸರ್, ಇಲ್ಲ ನಾನು ಹಿಂದೂ ನಾವು, ದೇವ್ರು ನಮಗೆ ಹಿಂಗೆ ಸಾಯಂತ ಮಗಳು ಬದುಕಿಸ್ಕೊಟ್ಟಿದ್ದಾನ, ನಮ್ಮ ಮನೆಯಲ್ಲಿ ನಾನು ಸಾಯಂತ ಪರಿಸ್ಥಿತಿ ನಂದಿತ್ತು, ನನಗೂ ಬದುಕಿಸಿದ್ದಾನೆ ದೇವರು. ಈಗ ನಾನು ಯೇಸು ಸ್ವಾಮಿ ನಂಬ್ಕೊಂಡಿದ್ದೀವಮ್ಮ, ನಾವು ಕೂಡ ನಿಮ್ಮಂಗೆ ವಿಗ್ರಹಾರ್ಧನೆ ಮಾಡೋರು ದೇವ್ರನ್ನ ಕಂಡುಕೊಂಡಿದ್ದೀವಿ ಅಂದರೆ ಅವ್ರಿಗೊಂದು ಸಾಕ್ಷಿ ಆಗುತ್ತೆ ಸರ್. ಹಂಗಾಗಿ ಹೇಳ್ತಿದ್ದೆ, ನಾನು ಎಲ್ರಿಗೂ ಹೇಳ್ತಿದ್ದೆ. ಅವ್ರು ಬಂದು ಅವರಿಗೆ ಆಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಸರ್. ಅವ್ರು 4 ಕುಟುಂಬಗಳು ಬಿಟ್ಟಿದ್ರಲ್ಲ ಸರ್, ಅವ್ರಿಗೆ ಆಗಿ 1.5 ತಿಂಗಳು ಸರ್ ಕಣ್ಣೀರಿಂದ ಮಣ್ಕಾಲು ಹಾಕಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದೆ. ದೇವರೇ, ನಿನ್ನ ನಂಬಿಕೊಂಡವರು ನಿನಗೆ ಒಂದು ಕೆಟ್ಟ ಹೆಸರು ಬರಬಾರ್ದಪ್ಪ, ಅಂಥವ್ರು ಹಂಗೆ ಹಾಳಾಗಬಾರ್ದು, ನಿನಗೆ ಕೆಟ್ಟ ಹೆಸರು ಬರಬಾರ್ದು, ಯೇಸು ಸ್ವಾಮಿ ಮಕ್ಕಳು ಹಿಂಗೆ ಹಾಳಾಗೋಗ್ಯಾರ ಅಂತಂದರೆ ನಿನಗೆ ಕೆಟ್ಟ ಹೆಸರಲ್ಲ ಅಂತ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ ಸರ್. ಪ್ರಾರ್ಥನೆ ಮಾಡಿದಾಗ ಒಂದು ದಿನ ಸಿಕ್ಕರು ಸರ್, ಅವರು ಕೆಲ್ಸಕ್ಕೆ ಹೋಗಿ ಬಂದು ಬೇಗ ಬಂದರು. ನಾನು ಅವ್ರ ಹತ್ರ, ಅವ್ರು ನೋಡಿ ಸರ್ ಜೋರಾಗೆ ಮಾತಾಡ್ತಿದ್ದಾರೆ, 4 ಜನ ಸೇರಿದ್ದಾರೆ ಅಲ್ಲಿ, ವಾಕ್ಯನೇ ಗೊತ್ತಿಲ್ಲ ಅವರಿಗೆ, ಆ ವಾಕ್ಯ ಹಿಂಗಿದೆ, ಈ ವಾಕ್ಯ ಹಿಂಗಿದೆ, ಆ ವಾಕ್ಯದ ಬಗ್ಗೆ ಹೇಳ್ತಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್, ಚಿಲ್ಕ ಹಾಕ್ಕೊಂಡು ಅವ್ರ ಮನೆ ಹತ್ರ ಹೋದೆ ಸರ್. ಹೋಗಿ ಯಾವ ವಾಕ್ಯಮ್ಮ, ಯಾವ ವಾಕ್ಯ ಏನು ಹೇಳುತ್ತೆ ಅಂತ ಕೇಳಿದೆ ಸರ್. ನಾನು ಹೌದು, ಎಲ್ಲ ವಾಕ್ಯ ಓದಿದ್ರಾ ಅಂತ ಕೇಳಿದೆ. ಇಲ್ಲ ಆಂಟಿ, ಅಷ್ಟೊಂದು ಗೊತ್ತಿಲ್ಲ, ಇನ್ನು ಆ ವಾಕ್ಯ ಹಿಂಗೆ ಹೇಳುತ್ತೆ, ಈ ಪಾಸ್ಟ್ ಹೇಳಿದ್ದು ನಾವು ಕೇಳಿದ್ವಿ ಅಂತ ಹೇಳಿದ್ರು. 139ನೇ ವಾಕ್ಯ ಕೇಳಿದ್ರಾ, ಓದಿದ್ರಾ ಅಂತ ಕೇಳಿದೆ. ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಬರ್ತೀವಿ, ಕೀರ್ತನೆ 139 ಓದ್ರೆ ಚೆನ್ನಾಗೈತೆ ಅಂದೆ. ಈ ವಾಕ್ಯ ಹೇಳಿದೆ ಸರ್, ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅಳಿಗೆ ಸ್ಟಾರ್ಟ್ ಮಾಡಿದ್ರು ಸರ್. ಎಷ್ಟು ಅಳತದಾಳೆ ಅಂದ್ರೆ ಅಮ್ಮ, ತುಂಬ ಅಳತದಾಳೆ. ನಾನು ಅವ್ರಿಗೆ ಏನು ಅಂದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಏನೂ ಮಾಡಿಲ್ಲ, ಹೇಳಿದೆ ಅಷ್ಟೇ. 139ನೇ ವಾಕ್ಯ ಓದಿದ್ರಾ ಅಂತ ಕೇಳಿದೆ. ಅಳಕ್ಕೆ ಸ್ಟಾರ್ಟ್ ಮಾಡಿದರು.
ಅಲ್ಲಿಗೆ ಸ್ಟಾರ್ಟ್ ಮಾಡಿ ಸರ್ ನಾನು ಅಲ್ಲಿ ನಿಂತ್ಕೊಂಡೆ ಒಂದು 10 ನಿಮಿಷ. ನಾನು ಬಂದುಬಿಟ್ಟೆ. ಬಂದು ನಾನು ಅವ್ರಿಗಾಗಿ ಪ್ರೇಯರ್ ಮಾಡಿದೆ ಮನೆಯಲ್ಲಿ. ಪ್ರೇಯರ್ ಮಾಡಿ ನನ್ನ ಮಗ ಡ್ಯೂಟಿಗೆ ಹೋಗಿದ್ದಲ್ಲ ಸರ್, ಅದಕ್ಕೆ ಅಡುಗೆ ಮಾಡಬೇಕಲ್ಲ, ನಮ್ಮ ಮನೆಗೆ ಬಂದು ಕೆಲಸ ಮಾಡಿಕೊಂಡೆ. ಕರೆಕ್ಟ್ 7 ಗಂಟೆಗೆ ಮನೆಗೆ ಬಂದರು ಸರ್ ಅವರು. ಮನೆಗೆ ಬಂದು ನಮ್ಮ ಮನೆಯಲ್ಲಿ ಬಂದು ಕುಟುಂಬ ಪ್ರೇಯರ್ ಮಾಡಮ್ಮ ಅಂತ ಹೇಳಿದ್ರು. ಆವತ್ತು ಸ್ಟಾರ್ಟ್ ಮಾಡಿದೆ ಸರ್ ಕುಟುಂಬ ಪ್ರೇಯರ್. ಎಲ್ಲರ ಮನೆಗೆ ಹೋಗಿ ಎಲ್ಲರೂ ಬರೋರು, ಕೂತ್ಕೊಳ್ಳೋರು, ಪ್ರೇಯರ್ ಸ್ಟಾರ್ಟ್ ಮಾಡಿದರು. ಸಭೆಗೆ ಹೋದರು. ವಾಕ್ಯ ನನಗೆ ಅಷ್ಟೊಂದು ವಾಕ್ಯ ಓದೋಕ್ಕೆ ಬರ್ತಿದ್ದಿಲ್ಲ. ಅದು ಪ್ರಾರ್ಥನೆ ಮಾಡಿದಾಗ ದೇವರು ಈ ವಾಕ್ಯ ಹಿಂಗೆ ತಿಳಿಸು, ಈ ವಾಕ್ಯ ಹಿಂಗೆ ತಿಳಿಸು ಅಂದಾಗ ಅವರಿಗೆ ಅದನ್ನು ಹೇಳ್ತಿದ್ದೆ ಸರ್ ನಾನು. ಹೇಳಿದ ಮೇಲೆ ಸರ್ ಅದು ಅಲ್ಲಿ ಬೈಬಲ್ ಓದಿದೆ. ಆತ ನನ್ನೊಟ್ಟಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ ಸರ. ಆಗಿದ್ದು ಆತೇನೋ ಸ್ಟಾರ್ಟ್ ಮಾಡಿದ್ರೆ 2023 ಮತ್ತೆ ನಾನು ವಾಪಸ್ ಬಂದೆ ಸರ್ ಮನೆಗೆ. 2023 ಬೆಂಗಳೂರಿನಿಂದ ವಾಪಸ್ ಬಂದಿ ಸರ್ ಮನೆಗೆ. ವಾಪಸ್ ಬಂದಮೇಲೆ ಎಷ್ಟು ಸಮಯ ಇದ್ರಿ ಬೆಂಗಳೂರಲ್ಲಿ? ಒಂದು 1 ವರ್ಷ 2 ವರ್ಷ ಇದ್ದೆ ಸರ್. ಆಮೇಲೆ ಊರಿಗೆ ಬಂದೆ. ಮಗ ಬಂದಿಲ್ಲ ಊರಿನಲ್ಲಿದ್ದ ಅಲ್ಲಿಗೆ ಬೆಂಗಳೂರಿಗೆ? ಇಲ್ಲ ಸರ್, ಅಲ್ಲಿಗೆ ಬಂದಿಲ್ಲ. ಏನು ಬರ್ಲಿಕ್ಕೆ ಹೇಳಿಲ್ಲ ಊರಿಗೆ? ಇಲ್ಲ ಸರ್, ಬಂದ ಸರ್. ಅದು ಯಾವಾಗ ಬಂತಂದ್ರೆ ನಾನು ಹೋಗಿ ಒಂದು 3-4 ತಿಂಗಳಾದ್ಮೇಲೆ ಬಂದ. ಅಮ್ಮ ಅಂತ ಬಂದ. ಅಮ್ಮ ಅಂತ ಬಂದಮೇಲೆ ನೀನು ಇಷ್ಟು ಹೊಡೆದಿದೆಯಲ್ಲೋ, ನಿನ್ನ ಮುಖ ತೋರಿಸ್ಬೇಡ ಅಂತ ನಾನು ಅನ್ನಲಿಲ್ಲ. ಅದು ಹಳೆಯ ಮನುಷ್ಯಳಾಗಿದ್ರೆ ಅಂತಿದ್ನೇನೋ, ವಿಗ್ರಹನ ಮಾಡೋರಾಗಿದ್ರೆ ಅಂತಿದ್ವೇನೋ. ಯೇಸು ಸ್ವಾಮಿ ಕಂಡುಕೊಂಡಿದ್ವಲ್ಲ, ಆತ್ಮ ಪ್ರೀತಿ ನಮ್ಮೊಳಗಿತ್ತು. ಬಂದಂಥ ಮಗನ ತಬ್ಬಿಕೊಂಡು ಅತ್ತಾದ್ಮೇಲೆ ಮಗ ನನ್ನ ಜೊತೆಗಿದ್ದ. ಸೊಸೆ ಬೆಂಗಳೂರಲ್ಲಿದ್ದ, ದೊಡ್ಡ ಮಗ. ಚಿಕ್ಕ ಮಗನೂ ನನ್ನ ಜೊತೆಗಿದ್ದ. ಆಮೇಲೆ ಸೊಸೆ ಡಿಲಿವರಿಗೆ ಹೋಗಿದ್ಲು. 5 ತಿಂಗಳಿಗೆ ಆಕಿನೂ ಕರ್ಕೊಂಬಂದು ಅಲ್ಲೇ ಇಟ್ಕೊಂಡೆ. ಅಲ್ಲೇ ಆದ್ರು ಸರ್ ಎಲ್ಲರೂ. ಅಲ್ಲೇ ಆದಮೇಲೆ ನಾನು ಅವ್ರನ್ನ ಬಿಟ್ಟು ಮೊಮ್ಮಗಳು ಒಂದು 6-7-8 ತಿಂಗಳದ ಮಗು ಆದಮೇಲೆ ನಾನು ಬಿಟ್ಟು, ಮತ್ತು ನಮ್ಮ ಮನೆಯವರಿಗೆ ಅಡುಗೆ ಮಾಡೋರಿಲ್ಲ ಸರ್, ಅವ್ರು ಡ್ಯೂಟಿಗೆ ಹೋಗ್ತಾರೆ, ಜಮೀನು ನೋಡ್ಕೋಬೇಕಲ್ಲ ಅಂತ ನಾನು ಊರಿಗೆ ಬಂದೆ ಸರ್. ಇದು ಗುತ್ತಿಗೆ ಕೊಟ್ಟಿದ್ವಿ. ಊರಿಗೆ ಬಂದೆ ಸರ್. ಊರಿಗೆ ಬಂದಾದಮೇಲೆ ಬಂದಾದ್ಮೇಲೆ ಸರ್ ನಾನು 2023 ಬಂದಿದ್ದೀನಿ. ಈ ನಮ್ಮೂರಲ್ಲಿ ಸಭೆ ಕಟ್ಟಿದ್ದಲ್ಲ ಸರ್. ಅಲ್ಲಿ ಸರ್ ನನಗೆ ಸಮಾಧಾನ ಇಲ್ಲ. ಸಭೆಗೆ ಹೋಗ್ತಿದ್ದೀನಿ, ಸಮಾಧಾನ ಇಲ್ಲ. ಅಲ್ಲಿ ದ್ರಾಕ್ಷಿ ರಸಕ್ಕೆ ಹೋಗಿದ್ದೀನಿ ಸರ್. ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡ್ತಿದ್ದೀನಿ. ಅಪ್ಪ, ನನಗಿಲ್ಲಿ ಅಲ್ಲಿದ್ದ ಇಲ್ಲಿಗೆ ಬಂದಿದ್ದೀನಿ, ನನಗೆ ಸಮಾಧಾನ ಇಲ್ಲ. ಸಭೆ ಬಿಟ್ಟು ಬಂದಿದ್ದೀನಿ, ಕುಟುಂಬ ಬಿಟ್ಟು ಬಂದಿದ್ದೀನಿ. ನಾನು ಕುಟುಂಬ ಬಿಟ್ಟು ಅಳ್ಳಿಲ್ಲ ಸರ್. ಕಷ್ಟ ಇದೆ ಅಂತ ಅಳ್ಳಿಲ್ಲ, ಸಾಲ ಇದೆ ಅಂತ ಅಳ್ಳಿಲ್ಲ. ಸಭೆ ಬಿಟ್ಟು ನಾನು ಬಂದಿದ್ದು ನೋಡಿ ಎಲ್ಲಿ ಚೆದ್ರು ಹೋಗ್ತಾರೇನೋ, ಆತ್ಮಗಳೆಲ್ಲ ಚೆದ್ರು ಹೋಗ್ತವೇನೋ ಇರುವಾಗ ಅವ್ರು ನೆನೆಸ್ಕೊಳ್ಳೋದು, ಸಭೆ ನೆನೆಸ್ಕೊಳ್ಳೋದು ಒಂದು ಮಗು ಥರ. ಮಗುನ ಬಿಟ್ಟು ಬಂದಾಗ ಹೆಂಗೆ ಅಳ್ತಾರೆ ಹಂಗೆ ಅಳ್ದಿದ್ದೆ ಸರ್ ನಾನು. ಅಂದರೆ ಬೆಂಗಳೂರಿನಲ್ಲಿ ಸಭೆಯನ್ನು ನೆನೆಸಿ ನೀವು ಇಲ್ಲಿ ಆಳ್ತೀರಿ? ಇಲ್ಲ ಸರ್, ಈ ಊರಲ್ಲಿರೋ ಬೆಂಗಳೂರಲ್ಲಿ ಆಳ್ತಿದ್ದೆ ಸರ್. ಆ ಸಭೆನ ಮಗು ಥರ ನೆನೆಸ್ಕೊಂಡು ಆಳ್ತಿದ್ದೆ. ಬಿಟ್ಟು ಬಂದಿಲ್ಲ. ನನ್ನ ನೋಡಿ ಬೇರೆಯವ್ರು ಬಿಟ್ಟು ಬಿಡ್ತಾರೇನೋ ಸಭೆ. ನಮ್ಮ ಕಷ್ಟ ಬೇರೆ ಹಿಂಗೈತೆ, ಎಲ್ಲಿ ಬಿಟ್ಬಿಡ್ತಾರೆ. ನಾನು ಸುವರ್ಣ ಸಾರದವರೆಲ್ಲ ಬಂದರು ಸರ್ ಸಭೆಗೆ. ಬಂದಾದಮೇಲೆ ನಾನು ದ್ರಾಕ್ಷಿ ರಸಕ್ಕಂತ ಹೋಗಿದ್ದೆ ಸರ್. ಮೊಣಕಾಲು ಹಾಕಿ ಯಾಜಕರು ಕೊಡ್ತಾ ಬರ್ತಿದ್ರು. ನನಗೆ ತುಂಬ ಅಳು ಬಂತು. ದೇವರೇ, ನಾನು ತಪ್ಪು ಮಾಡಿಬಿಟ್ನಾರೆ, ನಾನು ಪಾಪಿ ಎಲ್ಲ ಅಂದಾಗ ಆತೊಂದು ಸರ, ಮಗಳೇ ನೀನು ಪಾಪಿ ಅಲ್ಲ ಅಂತ ಹೇಳ್ದ. ಆ ಒಂದು ಸಮಾಧಾನ ಸರ್ ಈಗಲೂ ನನಗಿದೆ. ಆ ಒಂದು ಶಾಂತಿ ಈಗಲೂ ಇದೆ ನನಗೆ. ಆತ ಹೇಳಿದ ಮಾತು ಒಂದು, ಮಗಳೇ ನೀನು ಪಾಪಿ ಅಲ್ಲ, ನೀನೇನು ತಪ್ಪು ಮಾಡಿಲ್ಲಲ್ಲ ಅಂತ ಅಂದಾಗ ನನಗೆ ಆ ಮಾತು ತುಂಬ ಸಮಾಧಾನ ಸರ್. ಅದು 2023 ಊರಿಗೆ ಬಂದೆ. ಊರಿಗೆ ಬಂದಾದಮೇಲೆ ಸಭೆಗೆ ಹೋಗ್ತಿದ್ದೆ ಸರ್ ನಾನು. ಅಲ್ಲಿವರೆಗೆ ಮೊದಲು ದೇವರು ಎಲ್ಲ ವರಗಳನ್ನು ಕೊಟ್ಟ. ಯಾರ ಮೇಲೆ ಕೈಯ ಮೇಲೆ ಕೈ ಇಟ್ಟರೆ ಅವರು ಸ್ವಸ್ಥತೆ, ಏನೇ ರೋಗ ಇದ್ದರೆ ಸ್ವಸ್ಥತೆ, ಪ್ರಾರ್ಥನೆ ಮಾಡಿದರೆ ಕಾರ್ಯಗಳು ಎಲ್ಲ ನಡೀತಿದ್ದು ಸರ್. ನಡೆದಾದ್ಮೇಲೆ ನಮ್ಮ ಪಾಸ್ಟರ್ ಹೇಳಿದ್ರು, ಅಮ್ಮ ನೀನು ಪ್ರಾರ್ಥನೆ ಮಾಡು. ಯವನಸ್ಥ ಮಗ ದೇವ್ರನ್ನ ತಿಳ್ಕೊಂಡವರು, ವಾಕ್ಯದಲ್ಲಿ ಬಲವಾಗಿದ್ದವ್ರನ್ನ ಸೇವೆಗೆ ಕಳಿಸಿದ್ರು. ಇಲ್ಲಿ ಅವ್ರು ಸೇವೆ ಮಾಡ್ತಿದ್ರು, ನಾನು ಸುವಾರ್ತೆ ಸಾರ್ತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ, ಕಾರ್ಯಗಳಾಗ್ತಿದ್ದೆ ಸರ್. ಬೆಂಗಳೂರಿಗೆ ಹೋಗಿ ಮತ್ತೆ ವಾಪಸ್ ಬಂದೆ ಅಲ್ಲ. ಕೆಲವು ಜನ ಬಿಟ್ಟೋಗ್ಬಿಟ್ಟಿದ್ರು ಸಭೆ ಇಲ್ಲಿ ಊರಲ್ಲಿ. ಅವರಿಗೆ ಹಾಗೆ ಮತ್ತೆ ಕಣ್ಣೀರಿಟ್ಟು ಪ್ರೇಯರ್ ಮಾಡಿದ್ದು, ಅವ್ರ ಮನೆಗಳಿಗೆ ಹೋಗಿ ಪ್ರೇಯರ್ ಮಾಡಿ ಬರೋದು, ಅದೇ ನಡೀತಿತ್ತು ಸರ್. ನಡೆದಾದ್ಮೇಲೆ ನಮ್ಮ ಪಾಸ್ಟ್ರಿಗೆ ಕ್ರಿಸ್ಮಸ್ ಒಂದು ದಿನ ಮುಂದೆ ಇದೆ ಸರ್. ಒಂದು ದಿನ ಮುಂದೆ ಇದೆ. ನಾನು ಹೋಗಿದ್ದೀನಿ, ಸಭೆಗೆ ಹೋಗಿದ್ದೀನಿ. ಇಲ್ಲಿ ಬೆಳಗ್ಗೆ ಮುಂಜಾನೆ ಮಲಗಿದ್ದೀನಿ. ಆತ ಹೇಳ್ದ ವಾಕ್ಯಗಳನ್ನು ತೋರಿಸ್ತಾ ಇದ್ದ ನನಗೆ, ಕಣ್ಣು ಮುಂದೆ ಬರ್ತದವ, ಸ್ಕ್ರೀನ್ ಮೇಲೆ ಅಕ್ಷರಗಳು ಹೆಂಗೆ ಬರ್ತದೆ ಸರ್, ಈ ವಾಕ್ಯಗಳನ್ನು ಹೋಗಿ ಹೇಳು ಅಂತ ಹೇಳ್ತಿದ್ದಾನೆ. ನೀನು ವಾಕ್ಯ ಹೇಳು ಹೋಗಿ. ಸ್ವಾಮಿ, ನಾನು ಬೈಬಲ್ ಸ್ಟಡಿ ಮಾಡಿಲ್ಲ, ನಾನೇನು ಮಾಡಿಲ್ಲ. ನಾನು ಹೋಗಿ ವಾಕ್ಯ ಹೇಳಿದ್ರೆ ನಾನು ಸಭೆ ಬಿಟ್ಟು ಓಡಿಸ್ಬಿಡ್ತಾರೆ ಪಾಸ್ಟ್ರು. ಹೆಂಗೆ ಕೊಡ್ತಾರೆ ನನಗೆ ವಾಕ್ಯನ ಅಂತ ಹೇಳ್ದೆ ನಾನು. ಆದರೂ ದೇವ್ರ ಮಾತು ಮೀರಬಾರ್ದಲ್ಲ ಅಂತ ಸಭೆಯಲ್ಲಿ ನಿಂತ್ಕೊಂಡು, ಅಣ್ಣ ಹಿಂಗೆ ದೇವ್ರು ನನಗೆ ಹಿಂಗೆ ಮಾತಾಡಿದ್ದಾನೆ,
ನನ್ನ ವಾಕ್ಯ ಹೇಳೋಂಥದ್ದನ್ನ ಸ್ವಲ್ಪ ಹೇಳ್ಬೋದಾ ಅಂತ ಕೇಳಿದೆ. ಅವ್ರು ಸಿಟ್ಟು ಮಾಡಿಕೊಂಡ್ರು. ಅವ್ರ ಕಣ್ಣಲ್ಲಿ ಅವ್ರ ಮುಖದಲ್ಲಿ ನನಗೆ ಕೋಪ ಕಾಣಿಸ್ತಿತ್ತು. ಆದರೆ ನನಗೆ ದೇವ್ರ ಮಾತು ಮೀರಬಾರ್ದಲ್ಲ ಅಂತ ಹೋಗಿ ವಾಕ್ಯ ಹೇಳಿದೆ. ಅದೇನು ತೋರಿಸಿದ್ರೆ ಅದನ್ನು ಹೇಳಿ ಕೂತ್ಕೊಂಡೆ. ಆಮೇಲೆ ಪಾಸ್ಟ್ರು ಕೂಡ ಬೇಯಿಸ್ಕೊಂಡೆ. ಬೈದ್ರು ಬೇಲಿ ಬಿಡು, ಅವ್ರಿಗೆ ನನ್ನ ಒಳಗಿರೋದು ಅವ್ರಿಗಿನ್ನೂ ಗೊತ್ತಿಲ್ಲ, ಆದರೆ ನನಗೆ ಕಡೆಗೆ ಹಾಕಲಿ, ನಾನು ಅವ್ರಿಗೆ ಹೇಳಲ್ಲ ಅಂತಾದ್ಮೇಲೆ ಸರ್ ಅವತ್ತು ಆ ಅದು ಹೇಳಿ ಮಲಗಿದ್ದೀನಲ್ಲ ಸರ್, ನೀನು ಹಿಂಗೆ ಹೇಳು, ನಾನು ಏನು ನುಡಿಸ್ತೀನಿ ಅದನ್ನು ನುಡಿ ಅಂತ ಹೇಳತ್ತಾತ ನನಗೆ. ವಾಕ್ಯ ಹೇಳಿ ಬಂದ ದಿವಸ ಅವರು ನನಗೆ ಕೀರ್ತನೆಯಲ್ಲಿ ವಾಕ್ಯ ಕೊಡೋರು ಸರ್. ನನಗೆ ಕೀರ್ತನೆ 20 ನಿಮಿಷ ಕೊಡ್ತಿದ್ರೆ ಹೇಳ್ತಿದ್ದೆ. ಹೇಳ್ತಿದ್ದೆ ಸರ್, ಯಾವ ವಾಕ್ಯ ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ, ಆತ ನನ್ನ ಯಾವ ವಾಕ್ಯ ನಾನು ಕಣ್ಣು ಮುಚ್ಕೊಂಡು ವಾಕ್ಯ ತೆಗೆದ್ರೆ ಕರೆಕ್ಟಾಗಿ ತಿಳಿಸ್ಕೊಡತ್ತ. ಪ್ರೇಯರ್ ಮಾಡ್ಕೊಂಡ್ಕೊಳ್ತಿದ್ದೆ, ಪ್ರಸನ್ನತೆಯಿಂದ ಹೋಗಿ ವಾಕ್ಯ ಹೇಳ್ತಿದ್ದೆ. ಅದು ಹಿಂಗೆ ಮಾತಾಡೋದು. ವಾಕ್ಯ ಹೇಳಿ ಬಂದಾಗೆಲ್ಲ ನೀ ಹಿಂಗೆ ನೋಡಿ, ಹೀಗೆ ಹೇಳು, ಇದನ್ನೇ ಹೇಳು ಅಂತ ಹೇಳೋದು ಸರ್. ಈಗಲೂ ಅಷ್ಟೇ. ಆಮೇಲೆ ಏನಾಯ್ತು ಸರ್, ಅವರು ಒಂದಿನ 3 ತಿಂಗಳಾದಮೇಲೆ ಅವತ್ತು ಸ್ವಲ್ಪ ಅವಮಾನದಂಗೆ ಆಯ್ತು. ಬೇಯಿಸ್ಕೊಂಡೆ, ಕುಂತ್ಕೊಂಡೆ. ಮನೆಗೆ ಬಂದು, ಸ್ವಾಮಿ ನೀನೇ ತಾನೇ ಹೇಳಿದ್ದು ವಾಕ್ಯ ಹೇಳಂತ, ನಾನು ಬೇಯಿಸ್ಕೊಂಡೆ ನೋಡು ಅಂತ ಕೇಳಿದೆ. ಅದಾದಮೇಲೆ ಅವ್ರ ಬಾಯಲ್ಲೇ, ಅಕ್ಕ ನೀವು ಇವತ್ತು ವಾಕ್ಯ ನೀವು ತೊಗೋರಿ ಅಂತ 2 ತಾಸು ವಾಕ್ಯ ನಾವು ಕೊಟ್ಟರು ಸರ್. ನಾನು ಯಾವತ್ತು ಬೈಬಲ್ ಸ್ಟಡಿ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ನಾನು ವಾಕ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ಪಾಸ್ಟ್ರು ಬಂದಿಲ್ಲ ಸರ್, ಅವರು ರಿಕಾರ್ಡ್ ಮಾಡಂತ ಹೇಳಿದ್ದಾರೆ ಬೇರೆಯವ್ರಿಗೆ. ರಿಕಾರ್ಡ್ ಮಾಡಿ ಕಳಿಸಿದ್ದಾರೆ. ಅವರೇ ಆಶ್ಚರ್ಯ, ನಮ್ಮ ಪಾಸ್ಟ್ರಿಗೆ ಆಶ್ಚರ್ಯ, ಹೆಂಗೆ ಸಾಧ್ಯ ಇದು? ದೇವರು ವರಗಳನ್ನು ಕೊಟ್ಟಿದ್ದ, ಆಶೀರ್ವಾದ ಮಾಡಿದ್ದ, ಒಂದು ಅಭಿಷೇಕ ಕೊಟ್ಟಿದ್ದ, ದೈವ ಜ್ಞಾನ ಕೊಟ್ಟಿರಲಿಲ್ಲ ಅಂತ 2023ರಲ್ಲಿ ನನಗೆ ಕೊಟ್ಟ ಅದನ್ನು. ಮತ್ತು ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದ್ದೆ ನನಗೆ 2023ರಲ್ಲಿ. ಈಗ ದೇವ್ರೀಗ ನಾನು ಓದಿರೋದು ಇಷ್ಟು 5ನೇ ಕ್ಲಾಸು, ಬೈಬಲ್ ಸ್ಟಡಿ ಮಾಡಿಲ್ಲ. ಈಗ ಎಲ್ಲಿ ಹೋದ್ರೂ ವಾಕ್ಯ ಕೊಟ್ಟರು, ನಾನು ಆಗಲೆಲ್ಲ ಗೆದ್ದ ಕೆಲಸ ಮಾಡಿ ಬಂದರೆ ನೈಟ್ ಹೇಳೋರು ಸರ್ ನನಗೆ, ವಾಕ್ಯ ತಗೊಮ್ಮ ಬೆಳಿಗ್ಗೆ ಅಂತ. ಪ್ರಾರ್ಥನೆ ಮಾಡಿ ಕುಂತ್ಕೊಂಡು ವಾಕ್ಯ ಇಲ್ಲಿ ಬಾ, ಇಲ್ಲಿ ಕುಂತ್ಕೋ, ಈ ವಾಕ್ಯ ತೆಗಿ, ಈ ವಾಕ್ಯ ತೆಗಿ ಅಂತ ಹೇಳಂಗೆ ಆತ ನನಗೆ. ಕುಂದಿರ್ಸ್ಕೊಂಡು ಈ ವಾಕ್ಯ ತೆಗಿ, ಆ ವಾಕ್ಯ ಕಂಪ್ಲೀಟ್ ಆಗ್ತಿತ್ತು ಸರ್. ಎಲ್ಲ ಹೇಳುವಾಗ ಭಯ ಇರಲಿಲ್ಲ, ಏನೂ ಇರಲಿಲ್ಲ, ಅಷ್ಟು ಸಂತೋಷ. ಆ ರೀತಿ ಸರ್ ನನಗೆ. ಈಗಲೂ ಹಾಗೇನು ಮಾಡ್ತೀರಾ? ಹಾಂ ಸರ್, ಮಾಡ್ತೀನಿ ಸರ್. ಪ್ರಿಯ ಆಸ್ತಿರ್ ಟಿ ವೀಕ್ಷಕರೇ, ಈ ಸಾಕ್ಷಿ ಭಾಗವನ್ನು ನಾವು ಮುಂದಿನ ವಾರ ನಾವು ಮುಂದುವರಿಸ್ತೇವೆ. ಅದಕ್ಕೋಸ್ಕರ ಆತನ ನೋಡ್ತಾ ಇರಿ ಆಸ್ತಿರ್ ಟಿವಿ. ವಂದನೆಗಳು.